ಸ್ನೇಹಿತರೆ, ಇದು ರಾಷ್ಟ್ರಕವಿ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ. ನಾವು ಎಷ್ಟೊಂದು ವಿಷಯಗಳನ್ನ ಚರ್ಚೆ ಮಾಡಬೇಕಾದ್ರೆ ನಾವು ಈವನ್ ಕ್ಲಬ್ ಹೌಸಿನ ಚರ್ಚೆಗಳಾಗ್ಬೋದು ಅಥವಾ ನ್ಯೂಸ್ ಚಾನೆಲ್ಗಳ ಚರ್ಚೆ ಆಗ್ಬೋದು, ಇನ್ಯಾವುದೋ ಒಂದು ಸಾಹಿತ್ಯಿಕ ಚರ್ಚೆಗಳಾಗ್ಬೋದು, ಎಲ್ಲಾ ಕಡೆ ಏನಾಗುತ್ತೆ, ಮೂಲಭೂತವಾಗಿ ನಾವು ನಂಬಿರುವ ತತ್ವ ಒಂದನ್ನ ಮಾತಾಡ್ತಾ ಇರುತ್ತೆ. ನಾವು ಯಾವ್ದೋ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ಲಿ, ನಾವು ಈ ಜಗತ್ನಲ್ಲಿ ಏನನ್ನ ನಂಬ್ಕೊಂಡಿದೀವಿ ಅನ್ನುವುದು ಪದೇ ಪದೇ ರೆಪ್ರೆಸೆಂಟ್ ಆಯ್ತಾ ಇರ್ತದೆ. ಈಗ ನಾವು ದರ್ಶನ್ ಪರ ನಿಲ್ಬಹುದು, ಅಥವಾ ಸುದೀಪ್ ಪರ ನಿಲ್ಬಹುದು, ಅಥವಾ ದುನಿಯಾ ವಿಜಯ್ ಪರ ನಿಲ್ಬಹುದು. ಆ ನಿಲ್ಲುವುದರ ಹಿಂದೆ ನಾವು ಈ ಬದುಕಿನಲ್ಲಿ ಯಾವುದನ್ನ ಸ್ಟ್ರಾಂಗ್ ಆಗಿ ನಂಬಿದೀವಿ, ಈಗ ದರ್ಶನ್ ಮಾಡಿರೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ರೆ ನಾವು ನಮ್ಮ ಜೀವನದಲ್ಲಿರುವ ನಂಬಿಕೆ ಇದೆಯಲ್ಲ, ನಾವು ಕ್ರೌರ್ಯದ ವಿರುದ್ಧ ಇದ್ದೀವೋ, ಕಲೆಯ ಪರವಾಗಿದ್ದೀವೋ, ಇಲ್ಲ ಮೌಢ್ಯದ ಪರವಾಗಿದ್ದೀವೋ, ಇಲ್ಲ ಅವರ ಪಬ್ಲಿಸಿಟಿಗೆ ನಾವು ಮಾರು ಹೋಗಿದ್ದೀವೋ, ಇವು ರೆಪ್ರೆಸೆಂಟ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ವಾದವನ್ನ ಜೋಡಿಸ್ತಾ ಹೋಗ್ತಾ ಇರ್ತೀವಿ. ಪಾಪ ಅವನೇನ್ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ಅವನು ಎಂತ ತಪ್ಪು ಮಾಡಿದಾನೆ ಅನ್ನಿಸ್ತಾ ಇರ್ತದೆ. ಆ ಘಟನೆಗಳಿಗಿಂತ ಹೆಚ್ಚಾಗಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ ಅನ್ನೋದು ಮುಖ್ಯ ಆಗೋಗುತ್ತೆ. ನಾವು ಯಾವ ಪರವಾದ ಲಾಯರ್ ಬೇಕಾದ್ರೂ ಆಗಬಹುದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ್ರೂ ಆಗ್ಬೋದು, ಡಿಫೆನ್ಸ್ ಲಾಯರ್ ಆದ್ರೂ ಆಗ್ಬೋದು. ಆದ್ರೆ ಜಡ್ಜ್ ಆಗುವುದು ಬಹಳ ಕಷ್ಟ ಇರ್ತದೆ. ಜಡ್ಜ್ ಎರಡನ್ನೂ ನ್ಯೂಟ್ರಲ್ ಆಗಿ ನೋಡ್ತಾ ಇರ್ತಾನೆ, ಅವನು ಸಾಕ್ಷಿಗಳಿಗೋಸ್ಕರ ಕಾಯ್ತಾ ಇರ್ತಾನೆ. ಒಂದು ಸಾಹಿತ್ಯವನ್ನು ಅಷ್ಟೇ ನಾವು ನ್ಯೂಟ್ರಲ್ ಆಗಿ ನಿಂತು ಓದಿ ಅರ್ಥ ಮಾಡ್ಕೊಳ್ಳುವುದು, ಆಮೇಲೆ ನಮ್ಮ ತೀರ್ಪನ್ನ ಕೊಡುವುದು ಒಂದು ಸಾಹಿತ್ಯಕ್ಕೂ ಅಷ್ಟೇ ಮುಖ್ಯ ಇರುತ್ತೆ. ಸೊ ಈ ಸ್ಮಶಾನ ಕುರುಕ್ಷೇತ್ರದ ಹೋಲ್ ಪರಿಕಲ್ಪನೆ ಇದೆಯಲ್ಲ, ಇದರಲ್ಲಿ ತುಂಬಾ ಸೂಕ್ಷ್ಮವಾದ ಆಧುನಿಕ ಜಗತ್ತಿಗೆ, ಇವತ್ತಿನ ಜಗತ್ತಿಗೆ ತುಂಬಾ ಸೂಕ್ಷ್ಮವಾದ ಪಾಠಗಳನ್ನ 100 ವರ್ಷಗಳ ಹಿಂದೆ ಕುವೆಂಪು ಅವರು ಹೇಳೋಗಿದ್ದಾರೆ. ಯಾಕೆ ಅಂದ್ರೆ ಅದಕ್ಕೆ ದಾರ್ಶನಿಕರಿಗೆ, ಗಾಂಧಿ ಆಗ್ಲಿ, ಕುವೆಂಪು ಆಗ್ಲಿ, ಅಂಬೇಡ್ಕರ್ ಆಗ್ಲಿ, ವಿವೇಕಾನಂದ ಆಗ್ಲಿ, ಇವ್ರಿಗೆಲ್ಲ ಒಂದು ನೋವಿತ್ತು. ಏನು ಅಂದ್ರೆ ಮುಂದಿನ ಜನಾಂಗ ಈ ಸಮಸ್ಯೆಗಳಿಗೆ ಸಿಗಾಕೊಳ್ಳುತ್ತೆ ಅಂತ. ಅವತ್ತಿಗಿಂತ ಇವತ್ತು ಯಾಕೆ ಪ್ರಸ್ತುತ ಅಂತ ಹೇಳಿದ್ರೆ, ಇದನ್ನ ಬರೆಯೋ ಸಂದರ್ಭದಲ್ಲಿ ಮಹಾಯುದ್ಧವನ್ನಂತೂ ನೋಡಿದ್ರು ಕುವೆಂಪು. ಅವ್ರಿಗೆ ಈ ಮಹಾಯುದ್ಧಗಳು ಈ ಜಗತ್ತಿಗೆ ಏನ್ ಮಾಡಬಹುದು ಅನ್ನುವ ಒಂದು ಕಲ್ಪನೆಯೂ ಇತ್ತು. ಯುದ್ಧ, ಮಹಾಭಾರತ ಯುದ್ಧ ಶುರುವಾಗಿದ್ದೆ ಒಂದು ಸಣ್ಣ ಜನಮೇಜಯ ಅನ್ನುವ ರಾಜನ ಒಂದು ಸಣ್ಣ ಕೋಪದಿಂದ ಅದ್ರ ಕತೆ ಶುರು ಆಗುತ್ತೆ. ಆಮೇಲೆ ವೈಶಂಪಾಯನ ಅವನಿಗೆ ಹೇಳ್ತಾ ಹೋಗ್ತಾನೆ, ನಿಮ್ಮ ಪೂರ್ವಜರು ಮಾಡಿದ ತಪ್ಪುಗಳೇನ್ ಗೊತ್ತಾ, ಈ ತರ ಕೋಪಕ್ಕೆ ತುತ್ತಾಗಿ ಅಂತ. ಅದರ ಸತ್ವ ಎಲ್ಲವನ್ನು ಸ್ಮಶಾನ ಕುರುಕ್ಷೇತ್ರದಲ್ಲೇ ನಿಂತು ಕುವೆಂಪು ಹೇಳ್ಬಿಟ್ಟಿದಾರೇನೋ ಅನ್ನುವಷ್ಟು ವಿಶಾಲವಾಗಿ ಈ ನಾಟಕವನ್ನ ಸೃಷ್ಟಿಸಿದ್ದಾರೆ. ಇದರ ಕಲ್ಪನೆ ಮತ್ತು ಇದರಲ್ಲಿ ಬರುವ ಸಾಲುಗಳೇ ಒಂಥರ ರೋಮಾಂಚಕ. ಅದೆಷ್ಟು KGF ಫಿಲಂಗಳು, ಅದೆಷ್ಟು ಬಾಹುಬಲಿ ಫಿಲಂಗಳು ಇದಕ್ಕೆ ಸಮಾನ ಇಲ್ಲ. ಇನ್ನೊಂದು 200 ಕೋಟಿ ಜಾಸ್ತಿ ಆಗಿ ತೆಗೆದ್ರು ಒಂದು ಸ್ಮಶಾನ ಕುರುಕ್ಷೇತ್ರವನ್ನ ಬರೆಯುವುದಕ್ಕೆ ಸಾಧ್ಯ ಇಲ್ವೇನೋ. ಅದು ಸಾಹಿತ್ಯದ ಕಲ್ಪನೆಗೆ ಇರುವಂತಹ ಒಂದು ಶಕ್ತಿ. ಸ್ಮಶಾನ ಕುರುಕ್ಷೇತ್ರ ಪಾತ್ರಗಳು: ಕೃಷ್ಣ, ರುದ್ರ, ಧರ್ಮರಾಯ, ಭೀಮ, ಅರ್ಜುನ, ಸಹದೇವ, ಕುಂತಿ, ದ್ರೌಪದಿ, ಮಾತೆ, ಕಂದ, ಕೌರವ, ಧೃತರಾಷ್ಟ್ರ, ವಿದುರ, ಸಂಜಯ, ಅಶ್ವತ್ಥಾಮ, ಗಾಂಧಾರಿ, ಭಾನುಮತಿ, ಗೀರ್ವಾಣ, ನೀಲಾಕ್ಷ, ಚಾಣೂರ, ಮುದುಕಿ, ಕಲಿ, ದ್ವಾಪರ, ಮರುಳುಗಳು, ಬಂಧುಗಳು, ಪರಿವಾರದವರು, ಸೈನಿಕರು, ಸಖಿಯರು ಇತ್ಯಾದಿ. ಇವು ಪಾತ್ರಗಳು. ಈ ದೃಶ್ಯ ಆರಂಭ ಆಗುವುದೇ ಕುರುಕ್ಷೇತ್ರದ ಕೊನೆಯ ದಿನದಿಂದ. ಎಲ್ಲ ಕೌರವರ ಸೈನ್ಯದಲ್ಲಿರುವ ಪ್ರತಿಯೊಬ್ಬರು ಹೋರಾಟದಲ್ಲಿ ಮಡಿದಿದ್ದಾರೆ, ಕೌರವ ಮಾತ್ರ ಉಳಿದಿದ್ದಾನೆ. ಇದಕ್ಕೊಂದು ಸಣ್ಣ ಟಿಪ್ಪಣಿಯನ್ನ ಬರೆದಿದ್ದಾರೆ ಕುವೆಂಪು ಅವರು. ನೀವು ಒಂದು ಕಥೆಯನ್ನ ಹೇಳುವುದಕ್ಕೂ, ಆದ್ರೆ ಕುವೆಂಪುವಾಗಿ ಒಂದು ಕಥೆಯನ್ನ ಹೇಳುವುದಕ್ಕೂ ಎಷ್ಟು ವಿಶಾಲವಾದ ಒಂದು ಡಿಫರೆನ್ಸ್ ಇರ್ತದೆ ಎನ್ನುವುದು ನಿಮ್ಗೆ ಇದರ ಆರಂಭದಲ್ಲೇ ಅರ್ಥ ಆಗ್ಬಿಡುತ್ತೆ. ಅವರು ಸಿದ್ಧ ಮಾದರಿಗಳ ಒಂದು ಮಹಾಭಾರತವನ್ನ ಹೀಗೆ ಹೇಳಬೇಕು ಅನ್ನುವ ಕಲ್ಪನೆಗಳನ್ನ ಬಿಟ್ಟು ತಮ್ಮ ಪಾತ್ರಗಳು ಹೊಸ ರೂಪದಲ್ಲಿ ಮಾತಾಡ್ತವಲ್ಲ, ಅದೊಂದು ಸೃಜನಾತ್ಮಕವಾಗಿಯೂ ಅದ್ಭುತ. ಸ್ಮಶಾನ ಕುರುಕ್ಷೇತ್ರಂ ಇದೊಂದು ಪ್ರತಿಮಾ ಸೃಷ್ಟಿ. ಯುದ್ಧದ ದುರಂತತೆ, ಅನ್ಯಾಯ, ಕ್ರೌರ್ಯ, ವಿನಾಶನ, ಅವಿವೇಕ, ದುರ್ಲಂಘ್ಯ ವಿಧಿ, ಸರ್ವ ವಿಫಲತೆ, ಸಂಸ್ಕೃತಿಯ ಸಾವು. ಒಂದೊಂದು ಪದನು ಎಷ್ಟು ಗಂಭೀರವಾಗಿವೆ ನೋಡಿ. ಸರ್ವ ವಿಫಲತೆ, ಎಲ್ಲವೂ ಸೋಲನ್ನ ಕಂಡಂತದ್ದು ಕುರುಕ್ಷೇತ್ರದಲ್ಲಿ. ಸಿಕ್ಕಾಪಟ್ಟೆ ತಲೆ ಓಡಿಸೋರಿದ್ರು, ಸಿಕ್ಕಾಪಟ್ಟೆ ಶೂರರಿದ್ರು. ಮೈಕಲ್ ಜಾಕ್ಸನ್ ಇದ್ದ, ಚಾರ್ಲಿ ಚಾಪ್ಲಿನ್ ಇದ್ದ, ಜಾಕಿ ಚಾನ್ ಇದ್ದ, ಎಲ್ಲರೂ ಮಣ್ಣಾಗೋದ್ರು.
ಎಲ್ಲರೂ ಮೂಟೆ ಕಟ್ಕೊಂಡು ಹೋದ್ರು. ಯುದ್ಧದ ಜಾತಿಯೇ ಅದು, ದ್ವೇಷದ ಜಾತಿಯೇ ಅದು. ಇದನ್ನಷ್ಟೇ ಯುದ್ಧ ಕೊಡಬಲ್ಲದು ಈ ಜಗತ್ತಿಗೆ. ಎಂತೆಂಥವರಿದ್ರು, ಶ್ರೀಕೃಷ್ಣ ಪರಮಾತ್ಮ, ಭೀಷ್ಮ, ದ್ರೋಣ. ಇದಕ್ಕೆ ಪ್ರತಿಮೆ. ಒಂದೊಂದು ಯುದ್ಧವೂ ಪ್ರಾರಂಭವಾಗುವಾಗ ಅದು ಯುದ್ಧವನ್ನೇ ಕೊನೆಗಾಣಿಸುವ ಜಗತ್ತಿನ ಕೊನೆಯ ಅನಿವಾರ್ಯ ಸಂಕಟವೆಂದು ಸಾರುತ್ತೇವೆ. ಅದ್ಭುತವಾದ ಸಾಲು. ಪ್ರತಿ ಸಲ ಯುದ್ಧ ಶುರುವಾದಾಗ್ಲೂ ಇದೇ ಕೊನೆ ಯುದ್ಧ ಅನ್ಕೊಂಡಿರ್ತಾನೆ ಅಂತ ಮನುಷ್ಯ. ಯಾಕೆ ಈ ಯುದ್ಧವನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಹಿಟ್ಲರ್ಗೂ ಅದೇ ನಂಬಿಕೆ ಇತ್ತು, ಮುಸಲೋನಿಗೂ ಅದೇ ನಂಬಿಕೆ ಇತ್ತು, ಇವತ್ತು ಪುಟಿನ್ ಜೆಲೆನ್ಸ್ಕಿಗೂ ಅದೇ. ಈ ಯುದ್ಧ ಮುಗಿದೋದ್ಮೇಲೆ ಇನ್ಯಾವತ್ತು ಯುದ್ಧ ಇರೋದಿಲ್ಲ ಅನ್ನೋ ಪ್ರಮೇಲೆ ಇರ್ತಾನೆ ಮನುಷ್ಯ. ಆದ್ರೆ ಆ ಯುದ್ಧದ ಸೋಲೆ ಇನ್ನೊಂದು ಯುದ್ಧದ ಮುನ್ನುಡಿಗೆ ಕಾರಣ ಆಗೋಗಿರುತ್ತೆ. ಅನ್ಯಾಯವೆಲ್ಲ ತೊಲಗಿ ನ್ಯಾಯ ಸ್ಥಾಪನೆಯಾಗುವುದೆಂದು ಭಾವಿಸುತ್ತೇವೆ. ಕಲಿ ಹೋಗಿ ಕೃತಯುಗ ಪ್ರಾರಂಭವಾಗುತ್ತದೆ ಎಂದು. ಆದರೆ ಮತ್ತೆ ವಿಶೇಷತೆಗಾಗಿ ಸಾಮಾನ್ಯರ ಆಹುತಿ. ಸಂಸ್ಕೃತಿ, ನಾಗರಿಕತೆ, ಪ್ರಗತಿ ಎಲ್ಲ ಸ್ಮಶಾನ ರುದ್ರನ ಮೈಗೆ ಭಸ್ಮಲೇಪನವಾಗುತ್ತದೆ. ಸರಿ, ಪುನಃಸೃಷ್ಟಿಯ ಪ್ರಾರಂಭ, ನಾಟಕಾರಂಭ, ವಿಶ್ವಲೀಲೆ ಸಾಗುತ್ತದೆ. ಸೊ ಈ ತರ ಭ್ರಮೆಯಲ್ಲಿ ಮತ್ತೆ ಯುದ್ಧದ ಸರ್ಕಲ್ಲು ಶುರುವಾಗುತ್ತದೆ. ದೃಶ್ಯ 1. 18 ದಿನಗಳು ರಣ ಕೋಲಾಹಲದಿಂದ ತುಂಬಿ ತುಳುಕಿದ ಮಹಾಭಾರತ ಸಂಗ್ರಾಮವು ಸಂಪೂರ್ಣವಾಗಿ ಕೊನೆಗೊಂಡ ದಿನದ ಘೋರ ವಿಷಣ್ಣ ರಾತ್ರಿ. ಅದುವರೆಗೂ ರಣರಂಗವಾಗಿದ್ದ ಕುರುಕ್ಷೇತ್ರವು ಅಂದು ಭೀಷಣ ಸ್ಮಶಾನ ಮಾತ್ರವಾಗಿದೆ. ವಿಸ್ತಾರವಾಗಿರುವ ಆ ರಣಭೂಮಿಯ ಬಯಲಿನಲ್ಲಿ ಕಗ್ಗತ್ತಲು ಕವಿದುಕೊಂಡಿದೆ. ಕೋಟ್ಯಾನುಕೋಟಿ ಯೋಧರ ಶವಗಳು, ಅಸಂಖ್ಯವಾದ ಆನೆ, ಕುದುರೆ, ತೇರುಗಳು ಮಂದೆ ಮಂದೆಯಾಗಿ, ಮುದ್ದೆ ಮುದ್ದೆಯಾಗಿ, ಅಸ್ತವ್ಯಸ್ತವಾಗಿ ಆ ಬಿತ್ತರದ ಬಯಲಿನ ತುಂಬಾ ಬಿದ್ದಿವೆ. ಸಾಯುವವರು, ಗಾಯಪಟ್ಟವರು ನರಳುತ್ತಿದ್ದಾರೆ. ಇರುಳಿನ ಗರ್ಭದಿಂದ ಹೊರಟ ಆ ರೋದನ ಧ್ವನಿ ಕುರುಕ್ಷೇತ್ರವನ್ನೆಲ್ಲ ಆವರಿಸಿದೆ. ಆದ್ರೆ ಕುವೆಂಪುಗೆ ಆ ಕಲ್ಪನೆ ಇದೆಯಲ್ಲ, ನಿಮ್ಗೆ ಒಂದು ವಿಶಾಲವಾದ ಮೈದಾನ ಇತ್ತು, ಅಲ್ಲೆಲ್ಲ ನರಳುತ್ತಾ ಕುಳಿತಿದ್ರು ಅನ್ನುವುದಕ್ಕಿಂತ ಕತ್ತಲೆಯಿಂದ ಬರುವ ಒಂದು ನರಳುವಿಕೆ ಇದೆಯಲ್ಲ, ಅದು ಭಯಾನಕ ಒಂದು ನೋವನ್ನು ಕೊಡುತ್ತೆ. ಯಾಕೆಂದ್ರೆ ಬೆಳಕಿನಲ್ಲಿ ಕಾಣುವ ಗಾಯ ಅರ್ಥ ಆಗ್ತಾ ಇರುತ್ತೆ, ಆದ್ರೆ ಕತ್ತಲೆಯಲ್ಲಿ ಕಾಣುವ ಗಾಯ ಅರ್ಥ ಆಗುವುದಿಲ್ಲ. ಅದಕ್ಕೆ ನೋಡಿ ಅವರು ತುಂಬಾ ಸೂಕ್ಷ್ಮವಾಗಿ ಪದವನ್ನು ಬಳಸಿದ್ದಾರೆ. ಇರುಳಿನ ಗರ್ಭದಿಂದ ಹೊರಟ ಆ ರೋದನ ಧ್ವನಿ ಕುರುಕ್ಷೇತ್ರವನ್ನೆಲ್ಲ ಆವರಿಸಿದೆ. ಆದರೂ ಆ ಗೋಳಿನ ಧ್ವನಿಯನ್ನು ತಿಂದು ತೇಗುವಂತೆ ಯಾವುದೋ ಒಂದು ಭಯಾನಕವಾದ ಮೃತ್ಯು ಮೌನವು ಆ ರುದ್ರ ಪ್ರವೇಶದಲ್ಲಿ ಸುಳಿದಾಡುತ್ತಿದೆ. ಹೆಪ್ಪುಗಟ್ಟಿದಂತಿರುವ ಆ ಕತ್ತಲಲ್ಲಿ, ಆ ವಿಶಾಲವಾದ ಕುರುಕ್ಷೇತ್ರದ ಬಯಲಿನಲ್ಲಿ ಸಾವಿರಾರು ಅಸ್ಪಷ್ಟ ಆಕೃತಿಗಳು, ಅರೆಮುಸುಗು ಹಾಕಿಕೊಂಡು ಸುಳಿದಾಡುವ ಮನುಷ್ಯ ವ್ಯಕ್ತಿಗಳು, ಕೈಯಲ್ಲಿ ಸೊಡರು ಹಿಡಿದು ಏನನ್ನೋ ಹುಡುಕುವಂತೆ ಅಲ್ಲಲ್ಲಿ ಚಲಿಸುತ್ತಿವೆ. ಅವರೆಲ್ಲ ಭಾರತ ಯುದ್ಧದಲ್ಲಿ ಮಡಿದವರ ಬಂಧುಗಳು, ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸತಿಯರು, ಮಕ್ಕಳು, ಮುದುಕರು. ಕೌರವ ಪಾಂಡವ ಪಕ್ಷದವರು ಅಂದು ಸ್ಮಶಾನದಲ್ಲಿ ಭೇದವಿಲ್ಲದೆ ತಮ್ಮ ತಮ್ಮ ನಂಟರಿಷ್ಟರ ದೇಹಗಳನ್ನರಸುತ್ತಿದ್ದಾರೆ. ಯುದ್ಧ ಮುಗಿದ್ಮೇಲೆ ದೇಹಗಳನ್ನ ಹುಡುಕ್ಬೇಕಾದ್ರೆ ಈಗ ಯಾವ ದ್ವೇಷನೂ ಇಲ್ಲ, ಒಬ್ರಿಗೊಬ್ರಿಗೆ ಬೇಕಾದ್ರೆ ಎಲ್ಪು ಮಾಡ್ತಾರೆ. ಎತ್ತ ನೋಡಿದರೂ ದುಃಖಮಯವಾದ ರುದ್ರ ದೃಶ್ಯ. ಆ ದಿನ ಸಾಯಂಕಾಲ ಭೀಮ ದುರ್ಯೋಧನರ ಗದಾಯುದ್ಧವು ಪೂರೈಸಿದೆ. ಕೌರವೇಂದ್ರನು ತೊಡೆಯೊಡೆದು ಮುಡಿಯುಡಿದು ವೈಶಂಪಾಯನ ಸರಸ್ಸಿನ ತೀರದಲ್ಲಿ ನರಳುತ್ತಾ ಇನ್ನೂ ಜೀವದಿಂದಿದ್ದಾನೆ. ಅದೇ ರಾತ್ರಿ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವುದು. ಅಂದಿಗೆ ದ್ವಾಪರಾಯುಗದ ಶ್ರೇಷ್ಠತಮ ಸಂಸ್ಕೃತಿಯೆಲ್ಲ ವಿನಾಶ ಹೊಂದಿ ಸ್ಮಶಾನ ಕುರುಕ್ಷೇತ್ರದಲ್ಲಿ ಪರಿಣಮಿಸಿದೆ. ಆ ರಂಗದ ಮಧ್ಯೆ ಧೀರನಾದರೂ ದುಃಖ ಮುಖಮುದ್ರೆಯಿಂದ ಕುಗ್ಗಿ ಹೋದ ಯುಗ ಪುರುಷ ದ್ವಾಪರನು ಚಿಂತಾಕ್ರಾಂತನಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಪ್ರವೇಶಿಸುತ್ತಾನೆ. ಎತ್ತರದ ಆಳು, ವೀರ ವ್ಯಕ್ತಿ, ರಾಜವೈಭವದ ಚಿಹ್ನೆಗಳೆಲ್ಲವೂ ಆತನಲ್ಲಿ ತೋರುತ್ತವೆ. ತಲೆಯ ಮೇಲೆ ಕಿರೀಟ ಹೊಂದಿದೆ. ಒರೆ ಸೇರಿದ ಕತ್ತಿಯೊಂದು ಸೊಂಟದಲ್ಲಿ ನೇತಾಡುತ್ತಿದೆ. ನೋಡಿ ಇಲ್ಲಿ ಪದ ನೋಡಿ, ವೀರ ವ್ಯಕ್ತಿ ಅಂತೆ, ಆದ್ರೆ ಕತ್ತಿ ಸೊಂಟದಲ್ಲಿ ನೇತಾಡ್ತಾ ಇದೆಯಂತೆ. ಈಗ ಇನ್ನೇನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ ಅದು. ಆತನನ್ನು ನೋಡಿದರೆ ಏನೋ ಒಂದು ಗೌರವ ಉಂಟಾಗುತ್ತದೆ. ಮುಖಚಿಹ್ನೆ ವಿಷಣ್ಣವಾಗಿದ್ದರೂ ಅದು ಅಲ್ಪಾತ್ಮನ ಅಧೀರತೆಯ ಖಿನ್ನತೆಯಲ್ಲ, ಅವಿಶ್ರಾಂತ ಪರಾಕ್ರಮಿಯಾದ ಮಹಾಪುರುಷನ ಪರಾಭವದ ನಿರ್ಭರತೆಯ ನಮ್ರ ಧೈರ್ಯ ಭಾವ. ಯುಗಪುರುಷ ದ್ವಾಪರನ್ನು ಪ್ರವೇಶಿಸಿ ಬಿಸುಸುಯ್ಯುತ್ತಾನೆ. ಸುತ್ತಲೂ ನೋಡುತ್ತಾನೆ, ಕಂಬನಿಗರಿಯುತ್ತಾನೆ. ಕಡೆಗೆ ನೀಡುಸುಯ್ದು ತನ್ನಲ್ಲಿ ತಾನೇ ಹೇಳಿಕೊಳ್ಳುತ್ತಾನೆ.
ಇದು ಕೊನೆಯ ದಿನ ದ್ವಾಪರ ಯುಗಕ್ಕೆ. ಸೊ ಆ ದ್ವಾಪರ ಯುಗದ ಯುಗ ಪುರುಷನಾದಂತಹ ದ್ವಾಪರ ಅವನು ಎಂಥ ಅದ್ಭುತವಾದ ಕಾಲ ಇತ್ತು ನಂದು, ಎಷ್ಟು ಅದ್ಭುತವಾಗಿತ್ತು, ಈ ಸ್ಮಶಾನದಲ್ಲಿ ಎಂಡ್ ಆಗುವಂಗ ಆಗೋಯ್ತಲ್ಲ ಅಂತ ಅವನು ಯೋಚನೆ ಆಗ್ತಾ ಇದೆ. ಅವನು ಬಂದು ಮಾತಾಡ್ಕೊಳ್ತಾ ಇದ್ದಾನೆ ತನ್ಗೆ ತನ್ನ, ಇದೇನಿದೆ ಈ ಭಾರತ ಕುರುಕ್ಷೇತ್ರ ಮೀದಿನಂ ಮೂಗುವಟ್ಟಿರ್ಪ ಸುಡುಗಾಡಿನಂತಿರ್ಪುದು ನಿಚ್ಚಮಂ ನಾನಾಲಿಸಿರ್ದ ರಣಕಹಳೆಗಳ ದೆಸೆದೆಸೆಗಳಂ ತೀವಿದ ದನಿಗಳಿಲ್ಲ, ಉರವಣಿಪ ಬೀರರಟ್ಟಹಾಸದ ಕಾಕುಗಳ ಭೀಷಣ ಸ್ವನವಿಲ್ಲ, ಕಡುಗಿ ಕಾದುವ ಭಟರ ಖಡ್ಗಗಳ ಸಂಘಟನಾಧ್ಯಾನವಿಲ್ಲ, ಅತಿರತರ ಕಲಕಲ ನೀನಾದದಿಂದೊಡಗೂಡಿ ಪೊರಮಡುವ. ಏನ್ ಈ ಕುರುಕ್ಷೇತ್ರ ಇವತ್ತು ಒಂಥರ ಕೆಟ್ಟ ವಾಸನೆ ಬರುವಂತಹ ಸುಡುಗಾಡ್ ತರ ಆಗೋಗೈತಲ್ಲ. ದಿನ ನೋಡಿದ್ರೆ ರಣಕಹಳೆಗಳು, ಈ ಕಡೆಯಿಂದ ಅರ್ಜುನ ಊದ್ತಾ ಇರುವ, ಆ ಕಡೆಯಿಂದ ದುರ್ಯೋಧನ, ಆ ಕಡೆಯಿಂದ ಕರ್ಣ, ಒಂದೊಂದು ದಿಕ್ಕಿಂದ ಒಂದೊಂದು ಅಟ್ಟಹಾಸ ಬರ್ತಾ ಇತ್ತಲ್ಲ. ಕೋದಂಡಪಾಣಿಗಳ ಸಿಂಜಿನಿಯ ಠಂಕೃತಿಯ ನಿರ್ಘೋಷಮಿಂದೆತ್ತ ಪೋಗಿಹುದು, ಕಿಡಿಗರೆವ ಮಂತ್ರಾಸ್ತ್ರ ಶಸ್ತ್ರಗಳ ರುಕ್ಷಧೀದಿತಿಯಲ್ಲಿ ಮುಗಿಲ್ದೆರೆಯನ್ನುಚ್ಚಳಿಸಿ ಎಡಬಿಡದೆ ಬಾಂದಳಕ್ಕೆ ಚಿಮ್ಮುತ್ತಿರ್ದ ಸರಳುಗಳ ಸುರಿಮಳೆಯಲ್ಲಿ. ಸರಳುಗಳು ಅಂದ್ರೆ ಬಾಣಗಳು. ಎಡೆಬಿಡದೆ ಬಾಂದಳಕ್ಕೆ ಆಕಾಶ ಇದೇ ಕೊಡ್ತಿರ್ಲಿಲ್ವಂತ, ಗ್ಯಾಪೇ ಕೊಡ್ತಿರ್ಲಿಲ್ವಂತ. 300 ಫಿಲಮ್ ಅಲ್ಲಿ ಸರ್ರ 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 ಅಂತ ಬರ್ತದಲ್ಲ, ಆತರ ಗದೆಯ ಗಾಳಿಯೊಳರಿಗಳೆಂಬುವ ತರಗೆಲೆಯ ಮೊತ್ತ ತುತಿಸಿದ ವಾಯುಜವಾಣಿಯಲ್ಲಿ ತನ್ನ ವಾಹಿನಿಯ ವಿರಾಳ್ಗಳನ್ನು ಹುರಿಗೊಳಿಸಿದ ಸರ್ಪಕೇತನನ ಹರಿಕಂಠ ಗರ್ಜನೆಯದೆತ್ತಲಿಂದಡಗಿಹುದು. ವಾಯುಜ ಅಂದ್ರೆ ಭೀಮ. ಎಲ್ಲಿ ಭೀಮನ್ ಸದ್ಯ ಇಲ್ಲ, ಆದ್ರೆ ಈ ಕಡೆ ಸರ್ಪಕೇತನ ಅಂದ್ರೆ ಸರ್ಪ ಯಾರ ರಥದ ಲಾಂಛನ ಆಗಿದೆಯೋ ಅವನು ದುರ್ಯೋಧನ. ಅವನದೊಂದು ಟೀಮ್ ಇತ್ತಲ್ಲಪ್ಪ, ಅವಂದು ಗರ್ಜನೆ ಇಲ್ವಲ್ಲ. ಗಾಂಡೀವಂ ಏನಾಯ್ತು? ಕುರುದಳದ ಕೆಚ್ಚಗೆ ಬೆರೆಯುವಂತೆ ಮೊಳಗಿದ ಪಾಂಚಜನ್ಯವೆಲ್ಲಿ, ಬಿಂಕದಲ್ಲಿ ಕೊಂಕು ಕೊರಲಂಗೈದು ಕೆನೆದ ತುರುಗತತಿಯ ಹೇಷಾರವಂಗಳಂ ಇಂದಾವ ನೀರವತಿ ನುಂಗಿಹುದು, ಮೇಗತ್ತಿ ಸೊಡೆಲ್ಗಳಂ ಮುಂದೆ ನುಗ್ಗುತ್ತಿರ್ದ ಕರಿಯ ಬಲ್ಮಯ್ಯ ಗಜಗಳೇನ್ ಮುತ್ತು ತಿರುಪಿ ಕತ್ತಲೆಯ ಕಡಲಿನಲ್ಲಿ ಕರಗಿ ಹೋದವೇನ್. ಸೊಂಡ್ಲುಗಳನ್ನ ಎತ್ಕೊಂಡು ರಭಸವಾಗಿ ನುಗ್ತಿದ್ವಲ್ಲ ಆನೆಗಳು, ಕತ್ತಲಲ್ಲಿ ಕರಗೆ ಹೋದ್ವ, ಯಾಕೆಂದ್ರೆ ಅವು ಕಪ್ಪಲ್ವಾ. ಆಗ ಆನೆನೆ ನಿಂತಿದ್ರು ಕಾಣಿಸಲ್ಲ ಕತ್ತಲಲ್ಲಿ. ಸುತ್ತ ಸ್ವಲ್ಪ ಹೊತ್ತು ನೋಡಿ, ಹಿಂದೆನ್ನವರೆಗಂ ಕುರುಕ್ಷೇತ್ರವಂ ಅರಸುಗಳ ರಣರಂಗಮಾಗಿತ್ತು, ಕೊಳೆಯಲಿಹ ಪೆಣದ ಬಣಬಿಯ ಕಣವದಾಗಿರ್ಪುದೀ ಪೊಳ್ತು, ನೆನ್ನೆ ಇದು ಮೈಗಡಲಿಗಳಾಡುಂಬೋಲವಾಗಿತ್ತು, ಮರಳ್ಗಾಡುತಿಹ ಮಸಣವಾಗಿರ್ಪುದಿಂದು, ಕಾಳಗದ ನೆಲೆಗಳನೆ ಬಿತ್ತರದ ಮಸಣಗಳು, ಕಾಳಗವೋ ಬಿತ್ತರದ ಕೊಲೆಗೆಲ್ಮೆ. ಕಾಳಗ ಅಂದ್ರೆ ಏನು ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ಮರ್ಡರ್, ಸಾಯಿಸ್ಬಿಟ್ಟು ತೋರಿಸ್ಕೊಳ್ಳೋದು, ಹೆಂಗೆ ಹೊಡೆದದ್ ನಾನು ಅಂತ. ಕಾಳಗ ಅಂದ್ರೆ ಏನು ಅಂದ್ರೆ ಅದೇ ಯುದ್ಧ. ಕಾಳಗವೋ ಬಿತ್ತರದ ಕೊಲೆಗೆಲ್ಮೆ. ಗೆಲುವೆಂದರೆ ಗೆದ್ದವನು ಯಾವ ತರ ಇರ್ತಾನೆ? ಸೋಲ್ವರ ಸಂತಾಪಂ ವಿಜಯಿಗಳ ಪೆರ್ಮೆ. ಚಿಂತಿಸುತ್ತಾನೆ, ಕಣ್ಣು ಮುಚ್ಚಿ ಕಣ್ದೆರೆದು ಬಿಸುಸುಯ್ದು ಎನ್ನಾಳ್ವಿಕೆಯ ತುತ್ತ ತುದಿಯೊಲೆ ವೀರಾತ್ಮರು ಎನಿತಳಿದು ಪೋಗಿಹರ್. ಶಿವ ಶಿವ, ಮಸಣ ಮೆನೆಗೆ ಈ ಚರಮ ಸೋಪಾನವಾದ. ಎಂತೆಂತ ಸೂಪರ್ ಸ್ಟಾರ್ಗಳು ಬಂದಿದ್ರು ನನ್ನ ಯುಗದಲ್ಲಿ, ಈ ಪರಿಸ್ಥಿತಿ ಬಂದ್ಬಿಡುತ್ತೆ. ನೆತ್ತರಲ್ಲಿ ಕಾಲ್ದೊಳೆಯುವಂತಾಯ್ತೆ ತಿರಿಯ ನಲಗುವ ಮುನ್ನ. ಈ ಭೂಮಿಯ ಬಿಟ್ಟೋಗ್ಬೇಕಾರೆ ಬಿಸಿನೀರಲ್ಲಿ ಮಗ ತೊಳ್ಕೊಂಡ್ ಸ್ನಾನ ಮಾಡ್ಕೊಂಡು ಹೋಗ್ಮ ಅಂದ್ರೆ ರಕ್ತದಲ್ಲಿ ಕಾಲ್ ತೊಳ್ಕೊಂಡಂಗ ಆಗೋಯ್ತಲ್ಲಪ್ಪ. ಎಂತ ಅದ್ಭುತವಾದ ಯುಗವಾಗಿತ್ತಿದು ಅಂತ ಆ ಯುಗ ಪುರುಷನ್ಗಾಯ್ತಾ ಇರುವ ಯೋಚನೆ. ಚಲದಂಕ ಮಲ್ಲರೆನಿತಿಹರ್ ಪುಣ್ಯಾತ್ಮರ್ ಎನಿತಳಿದ ಹರ್. ಎಲ್ಲೋದ್ರವರೆಲ್ಲ ತರುಣರೆನಿಬರ್ ಮಡಿದಿಹರ್. ಎಷ್ಟೊಂದು ಯುವಕರೇ ಸತ್ತೋಗವ್ರೆ. ದ್ವಾಪರ ಯುಗದ ಮಹಾವ್ಯಕ್ತಿಗಳು ಆಚಾರ್ಯ ಭೀಷ್ಮನ್, ಕರ್ಣನ್, ದ್ರೋಣನ್, ಅಭಿಮನ್ಯು, ಮಹಾವೀರರನಿಬಿರಂ ಸಮರಹುತವಹನಿಂದ ಬೇಳ್ದ ಕಂಗೊಳಿನೊಳ್ ಬೂದಿಯಾಗಿರ್ಬರ್. ಯುದ್ಧ ಅನ್ನುವುದು ಬೇಡುತ್ತಲ್ಲ, ಆ ಬೇಡಿಕೆಯ ಬೆಂಕಿಯಲ್ಲಿ ಆ ಯುದ್ಧದ ಜಾತಿಯೇ ಅದು. ಅದಕ್ಕೆ ಕರ್ಣನೂ ಕಾರಣ ಅಲ್ಲ, ದ್ರೋಣನೂ ಕಾರಣ ಅಲ್ಲ, ಅಭಿಮನ್ಯನೂ ಕಾರಣ ಅಲ್ಲ. ದ್ವೇಷದ ಜಾತಿಯೇ ಅದು. ಆ ಜಾತಿಗೆ ಬೂದಿಯಾಗೋಗಿದ್ದಾರೆ ಎಂತೆಂತ ಮಹಾಶೂರರೆಲ್ಲ.
ಕೌರವ ಮಹಾನುಭಾವನ್ ಪಗೆಯ ಕೈತವಕ್ಕೆ ಸಿಲ್ಕಿ ತೊಡೆಯೊಡೆದು ತನ್ನ ತಿರೆಗಿರುಳಿ ಹನ್ನ. ಕೌರವ ಅನ್ನುವ ಮಹಾನುಭಾವ ದ್ವೇಷ ಅನ್ನುವ ಮೋಹಕ್ಕೆ ಸಿಲುಕಿ ತನ್ನ ಭೂಮಿಯ ಮೇಲೆ ತೊಡೆಯೊಡೆದು ಬಿದ್ದಿದ್ದಾನೆ. ಉಕ್ಕೆವೆದ ಕಾಳಗದಿ ಅಳಿವಾಯ್ತು ಕರ್ಣಂಗೆ, ಬಲಿಯಾದನ ದ್ರೋಣನ್ ಅರನ ಮಗನಾಡಿದ ಮುಗ್ಧ ಮಿತ್ತಿಯಂ ನಂಬಿ. ಹಿಂಗೆ ಎಲ್ಲರೂ ಒಂದೊಂದು ಕಾರಣ. ಮೇಲೆ ನೋಡಿ ಭಾವದಿಂದ ಇಳಿದು ಬಾ ಕಳ್ತೆಲಿ, ಬಾನ ಹೊಡೆಯಿಂದಿಡಿದು ಬಾ ಮುಸುಕು ಮಸಣಮಂ. ಕುರುಕುಲಾರ್ಕನ ಚರಮ ದುರವಸ್ಥೆಯಂ ಸಹಿಸಲ್ ಆರದೆಯ ಪಡುಗಡಲಿಗಿಳಿದ ಬೆಂಗದಿರನೆ ಮರಳಿ ನೀ ಮೂಡದಿರ್ ನಿನ್ನ ಪೊನ್ವೆಳಗಿನಿ. ಈ ಭಯಂಕರ ದೃಶ್ಯ ಮರಳಿ ಬೆಳಗಿದಿರ್ ಇನ್ನಿದು ಕುರುಕ್ಷೇತ್ರ ಮಲ್ತು ಇಳಿಯಬಲ್ ಮಸಣಮ. ಕತ್ಲೆ ಆಗ್ಬಿಡು, ಮತ್ತೆ ಬೆಳಗಬೇಡ. ಯಾಕೆಂದ್ರೆ ಬೆಳಗಾದ್ರೆ ಮತ್ತೆ ಈ ಸ್ಮಶಾನವನ್ನು ನೋಡ್ಬೇಕಾಗುತ್ತೆ. ಏನು ಅದರ ಕಲ್ಪನೆ ಏನಿದೆ ಅಂದ್ರೆ, ದ್ವಾಪರನಿಗೆ ಮತ್ತೆ ಈ ಕುರುಕ್ಷೇತ್ರವನ್ನ ಕಣ್ಣಾರೆ ನೋಡುವುದಕ್ಕೆ ಇಷ್ಟ ಇಲ್ಲ. ಈ ಭಯಂಕರ ದೃಶ್ಯಂ ಮರಳಿ ಬೆಳಗದಿರ್, ಬೆಳಗ್ಗೆನೆ ಆಗ್ದೇನೆ ಹೋದ್ರೆ ಒಳ್ಳೇದು, ಅಷ್ಟ್ರಲ್ಲಿ ಹೊರಟೋಗದ ಅಂತ. ಇದು ಕುರುಕ್ಷೇತ್ರವಲ್ಲ, ಇಳಿಯಬಲ್ ಮಸಣಮಂ. ಭೂಮಿಗೆ ಅತಿ ದೊಡ್ಡವಾದ ಮಸಣ ಆಗ್ಬಿಟ್ಟಿದೆ. ಯಾರಾದ್ರೂ ಮಾತಾಡಬಹುದು, ಕೆಳಗಡೆ ಇರೋರು ಸಹ ಕುರುಕ್ಷೇತ್ರದ ಒಂಥರ ಕ್ಲಬ್ ಹೌಸ್ ಸಹ ಎಷ್ಟೊಂದ್ಸಲ ಸಣ್ಣ ಪುಟ್ಟ ಕುರುಕ್ಷೇತ್ರ ಆಗೋಯ್ತದೆ. ಆಗ ನಾವು ಕಲಿಗೂ ಬೇಜಾರ್ ಮಾಡ್ತಾವೆ ಅಂತ. ಅಲ್ಲಿ ದ್ವಾಪರ ಸತ್ತ, ಇಲ್ಲಿ ಕಲಿನೂ ಅಟ್ಟಾಡಿಸ್ಕೊಂಡು ಅವನ್ ಕಲಿ ಹೋಗಿ ದ್ವಾಪರಂಗೆ ಹೇಳ್ಕತ್ತಾನ, ಅಯ್ಯೋ ನಿಂದೇನೋ ಒಂದೇ ಯುದ್ಧ ಗುರು, ಕೊನೆಲಾಯ್ತು, ನಮ್ ದಿನ ಆಡ್ತವೆ, ನಮ್ಮ ಮೈಕ್ಳು ದಿನ ಕಿತ್ತಾಡ್ತವೆ ಅಂತ. ಯಾಕೆಂದ್ರೆ ಮುಂದೆ ಕಲಿ ಬಹಳ ಪ್ರೌಡ್ ಆಗಿ ಹೇಳ್ಕೊಳ್ತಾನೆ, ಏನ್ ಯೋಚನೆ ಮಾಡ್ಬೇಡ, ನನಗೆ ನೀನ್ ಹೆಂಗಿದೆ ಹಂಗ್ ಕೊಟ್ಟೋಗು, ನಾನು ಅದ್ಭುತವಾದ ಯುಗವನ್ನ ಕಟ್ತೀನಿ ಅಂತ. ಈಗ ಏನಾದ್ರು ಕಲಿ ಕೇಳಿದ್ರೆ ಏನಂತಾನೋ ಗೊತ್ತಿಲ್ಲ. ಕಟ್ಟದೆ ಅಂತ ಧೈರ್ಯವಾಗಿ ಹೇಳ್ಕತ್ತನೋ ಇಲ್ಲ ಸುಮ್ನೆ ತಮಾಷೆಗಂದೆ ಅನ್ಬಿಡ್ತಾನೋ ಗೊತ್ತಿಲ್ಲ. ಅರ್ಥ ಆತೇನ್ರಿ ಕನ್ಸೋರ? ಹಾ ಸರ್, ಸ್ವಲ್ಪ ತಿಳಿತೆ ಆದ್ರೆ ವರ್ಡ್ಗಳು ಸಿಗಾತಿಲ್ಲ ನೋಡಿ. ಓಕೆ, ಕಷ್ಟ ಏನು ಅಂತ ಅರ್ಥ ಆಯ್ತಾ ಒಂದು? ಸರ್ ಇದು ಕುರುಕ್ಷೇತ್ರ ಫಿಲಂ ಐತಲ್ರಿ, ಅದ್ರ ಅದೇನ್ರಿ ಇದು ಫಿಲಂ? ಅದು ಇವ್ರು ಬರ್ದದ್ದಾ? ದರ್ಶನ್ ಐತಲ್ರಿ. ಯಾರು? ಅದೇ ಮುನುರತ್ನ ಅವ್ರು ಬರ್ದದ್ದಾ? ಹಾ ರೀ. ನೋಡಪ್ಪ ಹೆಂಗಾಯ್ತು ಪರಿಸ್ಥಿತಿ. ಕುರುಕ್ಷೇತ್ರ ಅಂದ್ರೆ ದರ್ಶನ್ ಮಾಡಿರೋದು ಅನ್ನುವಂಗಾಯ್ತು ಜಗತ್ತು. ಕಲಿ ತಲೆ ಕೆಚ್ಕೋಬೇಕು ಎಲ್ಲಾರು ಹೋಗ್ಬಿಟ್ಟು. ಸರ್ ಯಾಕ್ರಿ? ಅದೇ ಅವ್ರ ಕತೆ ತಕೊಂಡ್ ಸುಮ್ನೆ ಅದ್ರಲ್ಲಿರೋ ಫೈಟಿಂಗ್ ಅಲ್ಲಿ ಮಾತ್ರ ಹಾಕೊಂಡು, ಅಂದ್ರ ಅದ್ರೊಳಗಿಂದ ಫೈಟಿಂಗ್ ಇದ್ರೊಳಗೂ ಬಂದೈತೇನ ಅಂತ ಕೇಳತ್ತಿದ್ದೆ. ಹೌದು, ಆದ್ರೆ ಕುರುಕ್ಷೇತ್ರ ಏನ್ ಹೇಳಕ್ ಹೊರಟಿದೆ ಆ ತತ್ವಗಳನ್ನೆಲ್ಲ ಇದು ಬಿಟ್ಬಿಟ್ಟಿರುತ್ತೆ ಅಲ್ವಾ? ಕುರುಕ್ಷೇತ್ರ ಯುದ್ಧದ ಕಥೆಯಲ್ಲ. ಕುರುಕ್ಷೇತ್ರ ಒಂದು ದ್ವೇಷ, ಒಂದು ಸಣ್ಣ ಹಗೆತನ ಎಲ್ಲಿ ತನಕ ಕರ್ಕೊಂಡು ಹೋಗ್ಬಹುದು ಅಂತ ಹೇಳುವ ಪಾಠ ಅದು. ಆದ್ರೆ ಇವರು ಬಾಕ್ಸಿಂಗ್ ಮಾತ್ರ ಉಳಿಸ್ಕೊಂಡು ಅದನ್ನ ಮಾತ್ರ ಚೆನ್ನಾಗಿ ತೋರಿಸ್ಬಿಟ್ಟು ಪಾಠ ಏನ್ ಹೇಳ್ತದೆ ಅದ್ರ ಬಗ್ಗೆ ಅವ್ರಿಗಷ್ಟು ಒಲವಿರೋದಿಲ್ಲ. ಇದು ಖರೆಗೂ ಆಗೈತೇನ್ರಿ ಹಿಂದ? ಗೊತ್ತಿಲ್ಲಮ್ಮ, ಆಗಿದ್ರು ಈ ತರ ಅಂತೂ ಆಗಿರೋದಿಲ್ಲ. ಮತ್ ಇವ್ರ ಕುವೆಂಪು ಅವ್ರ ಹೆಂಗ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ ಬರ್ತಾರೇನ್ರಿ? ಅದನ್ನೇ ಹೇಳಿದ್ರಲ್ಲ ಆರಂಭದಲ್ಲಿ, ಇದೊಂದು ಪ್ರತಿಮಾ ಸೃಷ್ಟಿ ಅಂತ. ತಾವು ಕಲ್ಪನೆಯನ್ನೇ ಕುವೆಂಪು ನಂಬಿದ್ರಲ್ಲ, ಯುದ್ಧ ಅನ್ನುವುದು ಎಂತ ಕ್ರೌರ್ಯವನ್ನ ಮತ್ತೆ ಎಂತ ನಾಶವನ್ನ ತಂದೊಡ್ಡಬಲ್ಲದು ಅಂತ ಕುವೆಂಪು ನಂಬಿದ್ರಲ್ಲ, ಅದನ್ನ ಹೇಳುವುದಕ್ಕೆ ಕುರುಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು. ಮತ್ತ ರಿಯಲ್ ಕುರುಕ್ಷೇತ್ರ ಆಗಿದ್ದ ಅದನ್ನ ಯಾರು ಬರ್ದಾರಿ? ಕರೆಕ್ಟ್ ಅಲ್ಲಿ ಹೆಂಗಾಗೈತೆ ಅದನ್ನ ಯಾರು ಬರ್ದಾರಿ? ಹೆಂಗಾಗೈತೆ ಅಂತ ಹೇಳಕ್ಕೆ ಆಗಲ್ಲ. ಈಗ ನೀನು ನಿನ್ನೆ ಮೊನ್ನೆ ನಡೆದ ನಿನ್ನ ಕಥೆಯನ್ನೇ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗುತ್ತೆ ನಿಮ್ಗೆ? ತಿಳಿಯತ್ತಲ್ಲ, 80% ಹೇಳ್ಬೋದಲ್ರಿ. ಅಂದ್ರೆ ಇನ್ನೊಬ್ರು ಹೇಳಿದ್ರೆ ಆಗ ನೀನ್ ಹೇಳದನ್ ಕೇಳಿ ನೀನ್ ಇನ್ನೊಬ್ರಿಗೆ ಹೇಳ್ತೀಯ, ಅವರು 80% ಹೇಳಕ್ಕಾಗುತ್ತಾ? ಅವರು ಒಂದಷ್ಟು ಅವರ ಉಪಕಥೆಗಳನ್ನ ಸೇರಿಸಿ ಅವರ ದಾಟಿಯಲ್ಲಿ ಮುಂದಕ್ಕೆ ಸಾಗಿಸ್ತಾರೆ. ಹಂಗೆ ಇದು ಸಾವಿರಾರು ವರ್ಷಗಳ ನಂತರ ಎಲ್ಲರ ಕಲ್ಪನೆಗಳು ಸೇರಿ 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 ಬೇರೆ ಬೇರೆ ಕಥೆ ಆಗ್ತಾ ಇರ್ತದೆ. ಆದ್ರೆ ಆ ಕಥೆಯನ್ನ ಒಬ್ಬ ವ್ಯಕ್ತಿ ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಕುವೆಂಪು ಹೇಳ್ತಾ ಇರುವುದು, ಯುದ್ಧ ಮತ್ತೆ ದ್ವೇಷ ನಮ್ಮ ಜನಾಂಗದ ಮಧ್ಯೆ ಸೃಷ್ಟಿಸುವಂತಹ ನೋವುಗಳನ್ನ, ಅದು ಉದ್ದೇಶ ಅಷ್ಟೇ. ಹಿಂಗೇ ನಡೆದಿತ್ತಾ ಅಂತ ಕುವೆಂಪುಗೂ ಹಿಂಗೇ ನಡೆದಿತ್ತು ಅಂತೇನೆಲ್ಲ, ಇದನ್ನೊಂದು ಕಲ್ಪನೆಯಾಗಿ ಪಾತ್ರಗಳನ್ನಾಗಿ ತಗೊಂಡಿದ್ದಾರೆ.
ಸರ್ ಈ ಗಾಂಧೀಜಿ ಚಳುವಳಿಗಳು ಹೆಂಗ್ ಆಗಿದ್ದು ಅದು ಅವಾಗ ಹೆಂಗಾಗಿತ್ತು ಅದನ್ನೇ ಕರೆಕ್ಟ್ ಆಗಿ ಕಣ್ಣಿಗೆ ಕಟ್ಟದಂಗ್ ಬರ್ದಾರಲ್ರಿ, ಅದೇ ರೀತಿ ಇದು ಕುರುಕ್ಷೇತ್ರನು ಬರ್ದಿರ್ಬೋದಲ್ರಿ ಯಾರ? ಈಗ ಗಾಂಧೀಜಿನೇ ಬರೆದಿರೋದ್ರಿಂದ ಅವನ್ ನಂಬೋದು, ಇದು ದುರ್ಯೋಧನನೇ ಬರೆದಿದ್ರೆ ನಂಬಹುದಿತ್ತು. ಮತ್ತೆ ಇಲ್ಲಿ ಲೇಖಕರೇ ಹೇಳಿರೋದ್ರಿಂದ ಇದೊಂದು ಕಲ್ಪನೆ ಅಂತ, ಪ್ರತಿಮಾ ಸೃಷ್ಟಿ ಅಂತ ಹೇಳ್ತಾ ಇರೋದ್ರಿಂದ ಈಗ ಇಡೀ ಮಹಾಭಾರತದಲ್ಲಿ ಏನೇನೋ ಪ್ರಸಂಗಗಳು ಬರ್ತವೆ, ಅದರಲ್ಲಿ ನಾನ್ ನಂಬಿರುವ ತತ್ವವನ್ನ ಈ ಪ್ರಸಂಗದಲ್ಲಿ ಚೆನ್ನಾಗಿ ಹೇಳಬಹುದು ಅಂತ ಕುವೆಂಪುಗನ್ಸಿದೆ. ಆಗ ಇದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆತೇನ್ರಿ? ಮತ್ತ ಅವ್ರಿಗೆ ಇಷ್ಟು ಟಫ್ ವರ್ಡ್ಸ್ ಹೆಂಗ್ ಎಲ್ಲಿ ತಗೊಂಡ್ ಬರ್ತಾರಿ ಸರ್ ಅದು? ಅವ್ರ ಮನೆಯಿಂದನೇ ತಗೊಬರ್ತಿದ್ರು ವರ್ಡ್ಸ್ ಎಲ್ಲ. ಸರ್ ಅಲ್ಲಿ ಈ ತರ ವರ್ಡ್ಸ್ ಹೆಂಗ್ ಹುಡ್ತಾರ? ಈ ಕಲೆ ಎಲ್ಲ ಪರಿಸರದಿಂದ ಬರುತ್ತಮ್ಮ. ಇವಾಗಿಂದ ರೈಟರ್ಸ್ ಇರ್ತಾರಲ್ರಿ, ಅವ್ರು ಈ ತರ ವರ್ಡ್ಸ್ ಎಲ್ಲ ಬರ್ತಾರಲ್ರಿ. ಇವಾಗಿನ ರೈಟರ್ಸ್ಗೆ ಟೈಮ್ ಇಲ್ಲ ಅಮ್ಮ, ಬಹಳ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಪೇಜ್ ತುಂಬಿಸ್ಬೇಕು ಅವರು, ಬೇಗ ಇಮಿಡಿಯೇಟ್ ಆಗಿ ಬರೋದು, ಅವರು ಫೀಡ್ಬ್ಯಾಕ್ ತಗೊಬೇಕು, ಪ್ರಶಸ್ತಿಗಳು ತಗೊಬೇಕು, ಆಯ್ತಾ? ಅದಕ್ಕೋಸ್ಕರ ಇಷ್ಟೊಂದು ಕೃಷಿ ಮಾಡಿ ಇಷ್ಟೊಂದು ಪದಗಳನ್ನ ಬಳಸಿ ಬರೆಯೋದಕ್ಕೆ ಕಷ್ಟ. ಆತೇನ್ರಿ? ಹಾ ರೀ ಸರ್. ಓಕೆ, ಓದ್ತೀನಿ ಮುಂದೆ. ಈಗ ಕಲಿ ಬರ್ತಾನೆ. ಕಲಿ ಮುಂದಿನ ಯುಗದ ಯುಗ ಪುರುಷ. ಅವನು ದ್ವಾಪರನಿಂದ ಒಂಥರ ಪಟ್ಟಾಭಿಷೇಕ ಅಂತ ಅನ್ಬಹುದು, ಅಥವಾ ಟ್ರಾನ್ಸ್ಫರ್ ಆಫ್ ಪವರ್ ಅಂತ ಹೇಳ್ಬಹುದು. ಆ ಜವಾಬ್ದಾರಿಯನ್ನ, ಯುಗವನ್ನ ನಡೆಸುವ ಜವಾಬ್ದಾರಿಯನ್ನ ವಹಿಸ್ಕೊಬೇಕಾಗಿರುವವನು ಕಲಿ. ಅವನು ದ್ವಾಪರನನ್ನ, ಏನ್ ದ್ವಾಪರ ಇಷ್ಟೊಂದು ಚಿಂತಾಕ್ರಾಂತನಾಗಿ ನಿಂತಿದ್ದಾನಲ್ಲ ಅಂತ ಮಾತಾಡಿಸಿದಾಗ, ದ್ವಾಪರನ್ಗೆ ಅವನ್ ಕರೆದದ್ದು ಸಹ ಕೇಳಿಸದೆ ಅವನು ತನ್ನ ನೋವಿನ ಗುಂಗಿನಲ್ಲೇ ಇರ್ತಾನೆ. ಆ ದೃಶ್ಯ ಮುಂದೆ ಬರುತ್ತೆ. ತನ್ನ ಸುತ್ತಲೂ ಎಲ್ಲೆ ತೋರದೆ ಹಬ್ಬಿರುವ ಹೆಮ್ಮಸಣವನ್ನು ಎವೆಯಿಕ್ಕದೆ ನೋಡುತ್ತಾ ದ್ವಾಪರನು ಅಂತರ್ಮುಖಿಯಾಗಿ ನಿಲ್ಲುತ್ತಾನೆ. ಸುಂದರ ಭದ್ರಾಕಾರನಾದ ಕಲಿಪುರುಷನು ಪ್ರವೇಶಿಸಿ ಸುತ್ತಲೂ ದೃಷ್ಟಿಸಿ ನೋಡಿ ದೂರ ನಿಂತ ದ್ವಾಪರ ದೇವನನ್ನು ಗುರುತಿಸಿ ಮೆಲ್ಲ ಮೆಲ್ಲನೆ ಅವನ ಬಳಿ ಸಾರುತ್ತಾನೆ. ಆತನಿಗೆ ತುಸು ಬಳಿಯಲ್ಲಿ ನಿಂತು ಸ್ವಲ್ಪ ಹೊತ್ತು ನಿರೀಕ್ಷಿಸುತ್ತಾನೆ. ದ್ವಾಪರನು ಯಾವುದೋ ವಿಚಾರದಲ್ಲಿ ತಲ್ಲೀನನಾಗಿ ಬಹಿರ್ಪ್ರಪಂಚವನ್ನೇ ಮರೆತು ಬಿಟ್ಟಿರುವವನಂತೆ ತಿಳಿದು ಗಂಭೀರವಾಗಿ ಆತನನ್ನು ಕುರಿತು ಸಂಬೋಧಿಸುತ್ತಾನೆ. ದ್ವಾಪರ ದೇವ ಅನನ್ಯ ಚಿತ್ತನಾಗಿ ತನ್ನೊಳು ತಾನೆ ದ್ವಾಪರ ಏನ್ ರುದ್ರಮೇನ್ ಕ್ರೂರಮೇನ್ ದುಃಖಮಯ ದೃಶ್ಯಮಂ ದಿಟ್ಟಿಪರಿವೆನ್ನವರಂ ಎತ್ತ ನೋಡಿದರತ್ತ ನಾಶಮೇ ನಗುತಿಹುದು ವಿಕಟಾಟ್ಟಹಾಸದಿ ಕಣ್ಣಿಡುವ ಕಡೆ ಮುರಿದ ಪೊಂದೇರುಗಳ ರಾಶಿ ಎತ್ತ ನೋಡಿದರತ್ತ ಸತ್ತಾನೆಗಳ ಮುಕ್ತ ರುಂಡಗಳ ಚೆಂಡಾಡುತಿಹ ಮರುಳ್ಗಳ ಬಳಗಂ ಬೆನ್ನ ಬೀವಂ ಸಿಗಿವ ಶೃಗಾಲಗಳ ಗುಂಪು ಎನ್ನ ಯುಗದ ಅಂತ್ಯದೊಳೆ ವಿಲಮಮಾದಂತಿಹುದು. ಚಿಂತಮಗ್ನನಾಗಿ ನಿಲ್ಲುತ್ತಾನೆ ಕಲಿ. ಆವುದೋ ಎದೆಬಿರಿವ ಚಿಂತೆಯೊಳ್ ಮುಳುಗಿಹನ್ ಕರೆದರೂ ಎನ್ನ ದನಿ ಕೇಳಿಸದು. ದ್ವಾಪರನ್ ಇಂತು ಚಿಂತಾಕ್ರಾಂತನಾಗಿ ಮೈ ಮರೆತುದನ್ ಆನ್ ಆವಾಗಂ ಕಂಡುದಿಲ್ಲ. ಯಾವತ್ತೂ ಕಂಡಿಲ್ವಲ್ಲ ಇಷ್ಟೊಂದು ಯೋಚನೆ ಮಾಡ್ತಾ ಇರೋದನ್ನ ದ್ವಾಪರ ದೇವ. ಮತ್ತೆ ದ್ವಾಪರ 2 ಹೆಜ್ಜೆ ಮುಂದೆ ನಡೆದು ತನ್ನೊಳು ತಾನೆ ಏನಿದೀ ಸದ್ದುಗಳು ಆರ್ಥನಾದಗಳೇನು ಮೌನವೇ ನೋವಿನಿಂದೊಯ್ಯನೊಯ್ಯನೇ ನರಳುವಂತೆ ತೋರುತ್ತಿದೆ. ಏನು ಅದ್ಭುತ ಸಾಲದು. ಮೌನವೇ ನೊಯ್ಯುವಂತೆ. ನೋವಿನಲ್ಲಿ ಕಿರ್ಚುವುದೊಂದಾದ್ರೆ ನೋವಿನಲ್ಲಿ ಮೌನವಾಗಿರುವುದಿದೆಯಲ್ಲ. ಒಂದ್ ಮಗು ಚೀರ್ಬೇಕಾದ್ರೆ ಒಂದು 10 ಸೆಕೆಂಡು ಮೌನವಾಗಿರ್ತದೆ. ಮೌನವೇ ನೋವಿನಿಂದೊಯ್ಯನೊಯ್ಯನೆ ನರಳುವಂತೆ, ನೋವಿನಿಂದೊಯ್ಯನೊಯ್ಯನೆ ನರಳುವಂತೆ ಕವಿದಿರ್ಪ ನೆಟ್ಟುರೊಳೆ ಬಿಸುಸುಯ್ದು ನರಳುವಂತಿರ್ಪುದು. ಕೈ ಮುರಿದ ಕಾಲ್ಮುರಿದ ಹೊಡೆಯೊಡೆದ ತಲೆ ಸಿಡಿದ 106 ಸೈನಿಕರ ಅಸ್ಪಷ್ಟವಾಣಿಗಳ ತುಮುಲ ರೋದಮಂ ಜವನದೆ ಬೆದರಿಪಂತೆ ಬಾನ್ಗೇರುತಿಹುದು. ಯಮನ ಎದೆಯೇ ಜಲ್ಲನ್ಬೇಕು, ಆ ಥರ ಭಯಾನಕವಾದ ರೋದನಗಳು ಕೇಳಿಸ್ತಾ ಇದೆಯಂತೆ. ಹಾ ಕೌರವೇಂದ್ರ, ಆ ಭೀಷ್ಮ, ದ್ರೋಣ, ದಿವಾಕರ ತನಯ ಆಲೋಚಿಸುತ್ತಾ ನಿಲ್ಲುತ್ತಾನೆ ಕಲಿ. ಮತ್ತೆ ದ್ವಾಪರ ದೇವ ತಿರುಗಿ ನೋಡಿ ನಿಂತಲ್ಲಿಂದ ಅಲುಗದೆ ಗಂಭೀರವಾಗಿ, ಓ ಕಲಿ ಮಹಾಶಯ, ಎನಿತಿಂದೋರ್ವನೇ ನಿಂತು ಚಿಂತಾಮಗ್ನನಾಗಿರ್ಪೆ ಕರೆದೊಡಂ ಕೇಳಿಸದು. ಆವ ಮೈ ಎಲಿಯೊಡನೆ ನುಡಿಯುತ್ತಿಹೆ. ದ್ವಾಪರ ಉಕ್ಕಿ ಬರುವ ದುಃಖವನ್ನು ತಡೆದು ನೀಳ್ದನಿಯಿಂದ, ಕಲಿದೇವ
ದ್ವಾಪರನ್ ಕಲಿಯನಿ ಮಸಣದಲ್ಲಿ ಎದುರುಗೊಳ್ಳುವಂತಾಯ್ತೆ. ಮುಂದೆ ಬಹ ಯುಗ ಪುರುಷನ್ ಆಗಲಿಹ ನಿನಗೆ ಈ ಸತ್ತ ಸುಡುಗಾಡಿನಲ್ಲಿ ಪಟ್ಟಾಭಿಷೇಕ ಮೊಪ್ಪತ್ತುಂಟಾಯ್ತೆ. ಎಲ್ಲಿ ಸಂಧಿಸುವಂಗಾಗೋಯ್ತು ನಾವಿಬ್ರು. ಇಂಥ ಗಂಭೀರವಾದ ಒಂದು ಘಟನೆ ಕುರುಕ್ಷೇತ್ರ ಅನ್ನುವ ರಣರಂಗದಲ್ಲಿ ನಡಿಬೇಕಾಯ್ತಾ. ನನ್ನ ಯುಗದ ಪಟ್ಟಾಭಿಷೇಕವನ್ನ ನಿನಗೆ ಮಾಡಬೇಕಾದ್ರೆ ಮುಗಿಸಿ ನಿನಗೆ ಹೊಸ ಯುಗದ ಪಟ್ಟಾಭಿಷೇಕವನ್ನ ಸ್ಮಶಾನದಲ್ಲಿ ಕಟ್ಟುವಂಗ ಆಗೋಯ್ತಲ್ಲ ನನ್ನ ಕತೆ. ಎನಿತೆನಿತೋ ಬಸಿರುಗಳ ಗೆಲ್ಮೆಯಂ ಗಳಿಸಿರ್ತ ಸಂಸ್ಕೃತಿಯ ಚೆಲ್ವಿಗೆ ತುತ್ತ ತುದಿಯಲ್ಲಿ ಪುಚ್ಚಳಿದು ಹೋಯಿತೆ. ಏನೇನೋ ಸಾಧಿಸಿತ್ತು ನನ್ನ ಯುಗದಲ್ಲಿ ಸಂಸ್ಕೃತಿ, ಆದ್ರೆ ಕೊನೆಯಲ್ಲಿ ಹಿಂಗಾಗೋಯ್ತೆ. ನಿನಗೆನ್ನ ಕಾಲ ಸಾಮ್ರಾಜ್ಯವಂ ಮರಳೀವ ಸಮಯದಲ್ಲಿ ಆವ ಪೆರ್ಮೆಯೊಳ ಆವ ಮೆಚ್ಚುಗೆಯ ವಸ್ತುವನ್ ಎನ್ನ ಕೃತಿ ಎಂದಾನು ತೋರಿಸಲಿ. ಏನೇನೋ ಸಾಧನೆ ಮಾಡಿತ್ತು, ಅದ್ಭುತವಾಗಿತ್ತು ನನ್ನ ಇದು. ಆದ್ರೆ ನೋಡಯ್ಯ, ಇದೆಲ್ಲ ಕೊಡ್ತಾ ಇದ್ದೀನಿ ನಿನಗೆ ಅಂತ ಯಾವ್ದನ್ ತೋರಿಸ್ಲಿ ಈಗ? ಯಾವ ವಸ್ತುವನ್ನ? ಇದು ನನ್ನ ಕೃತಿ, ಇದಪ್ಪ ತಾಜ್ ಮಹಲ್, ಇದಪ್ಪ ಜೋಗ್ ಫಾಲ್ಸು, ಇದಪ್ಪ ಚೈನಾದ ಮಹಾಗೋಡೆ, ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಎಲ್ಲ ಮಸಣ ಆಗೋಗಿದೆಯಲ್ಲ. ಏನೇನೋ ಸಾಧಿಸಿದ್ರು, ನಿನ್ಗೇನು ಕೊಡಕ್ಕಾಯ್ತಾ ಇಲ್ಲ. ಆವ ಪೆರ್ಮೆಯೊಳ ಆವ ಮೆಚ್ಚುಗೆಯ ವಸ್ತುವನ್ ಎನ್ನ ಕೃತಿ ಎಂದಾನು ತೋರಿಸಲಿ. ಆ ಮಹಾಕುರುಕ್ಷೇತ್ರ ಸ್ಮಶಾನಮಂ ತೋರಿಸಲೇನ್ ಅಳಿದ ತುಳಿಲಾಳ್ಗಳ ಶವಗಳಂ ನಿನಗಿತ್ತಪನೆ. ಮುರಿದ ಹೊಂದೇರುಗಳ ಮಂದಿಯಂ ತೋರ್ತಪನೆ. ನಿನಗಾವ ಮಂಗಳದ ಸಿರಿಯ ನೀಯಲ್ಲಿ ಹೇಳು. ಚೆನ್ನಾಗಿರುವಂತದ್ದು ಏನೈತೆ ಈಗ ನೀನು ಕೊಡೋಕೆ? ಆದ್ರೆ ಇಷ್ಟು ದುಃಖದಲ್ಲಿರುವ ದ್ವಾಪರನಿಗೆ ಕಲಿಯ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಎಕ್ಸ್ಟ್ರಾರ್ಡಿನರಿ. ಕಲಿ ಇಲ್ಲಿ ಕೂತಿದೀವಲ್ಲ ಈ ಕಥೆಯನ್ನ ಕೇಳ್ತಾ 19 ಜನ ನಮ್ಮ ಮೇಲೆ ಇಷ್ಟೊಂದು ಕಾನ್ಫಿಡೆನ್ಸ್ ಇಟ್ಟಿದ್ದ. ಬುದ್ಧಿವಂತರು ಹುಡ್ತಾರೆ, ಏನ್ ಯೋಚನೆ ಮಾಡ್ಬೇಡ ಅಂತ ದ್ವಾಪರನ್ಗೆ ಮಾತು ಕೊಡ್ತಾ ಇದ್ದಾನೆ. ಯಾವ ತರ ಮಾತು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದ್ವಾಪರ ದೇವ ನೀನಿಂತೇಕೆ ಉಮ್ಮಳಂ ಪಡುತ್ತಿರ್ಹೆ ಶಾಂತನಾಗೈ. ನೀನಿತ್ತುದಂ ಸಂತಸದಿ ಕೈಗೊಂಡು ಎನ್ನಜ್ಜಮಂ ಗೈವನ್. ನೀನ್ ಕೊಟ್ಟುದನ್ನೇ ಖುಷಿಯಿಂದ ತಗೊಂಡು ನನ್ನ ಕರ್ತವ್ಯವನ್ನ ನಾನು ಮಾಡ್ತೀನಿ. ನಿನ್ನೊಳಮೆಯ ಮೇನ್ ವ್ಯಕ್ತ ಸೃಷ್ಟಿಯನ್ನೆಲ್ಲ ತನ್ನೊಡಲಿನೊಳ್ ಪೊತ್ತು ಸಲಹಿದ ನಿತ್ಯತೆಯ ಮರಳಿಯದನ್ ಅವ್ಯಕ್ತವನ್ನಾಗಿ ಮಾಡಲ್ಕೆ ಯುಗ ಪುರುಷನಾದ ನೀನದಕೇಕೆ ದುಮ್ಮಾನಗೊಳ್ಳುತ್ತಿಹ. ಅಂದ್ರೆ ಈ ಸೃಷ್ಟಿಯ ಲೀಲೆ ಈ ತರ ಇರ್ಬೇಕಾದ್ರೆ ನೀನ್ ಯುಗ ಪುರುಷ ಆಗಿದ್ದೆ, ನೀನ್ ಯಾಕೆ ನಿನ್ ರೆಸ್ಪಾನ್ಸಿಬಿಲಿಟಿ ಅನ್ಕೊಂಡು ಇದನ್ನ ಯೋಚನೆ ಮಾಡ್ತಾ ಇದೀಯೆ? ಯಾವುದನ್ನ ಈ ನಿತ್ಯತೆಯು ಹೊತ್ತು ಸಲಹುತ್ತೋ ಅದನ್ನೇ ಮತ್ತೆ ಅವ್ಯಕ್ತವನ್ನಾಗಿ ಮಾಡುತ್ತೆ. ಅದೇ ಸೃಷ್ಟಿಯ ಲೀಲೆ. ಹಂಗಾಗಿ ತುಂಬಾ ದುಃಖ ಏನ್ ಪಡಕ್ ಹೋಗ್ಬೇಡ ನೀನು ಅಂತ ಹೇಳಿ ಅದ್ಭುತವಾದ ಬಿಗ್ ಬ್ಯಾಂಗ್ ಥಿಯರಿಯನ್ನ ಕುವೆಂಪು ಕುರುಕ್ಷೇತ್ರದ ಸಾಹಿತ್ಯಿಕ ರಸವತ್ತಾದ ಸಾಲುಗಳ ಮುಂದೆ ಹೇಳ್ತಾರೆ. ರಸಪೂರ್ಣ ಶೂನ್ಯದಂದೈ ತಂದುದಿ ವಿಶ್ವಂ ಅದರೊಳೆ ವಿಲೀನಮಾಗಡಗುವುದು ತಾನ್. ಆದರೊಡೇನು ಮರಳಿ ಬೇರೊಂದಾಕೃತಿಯ ತಳೆದು ಬೇರೊಂದು ಕಟ್ಟಳೆಗೆ ತಲೆವಾಗಿ ಬೇರೊಂದು ಕಾಲದಲ್ಲಿ ಮೂಡುವುದು. ಲೀಲೆ ಎಂಬುವುದೆಲ್ಲ ಮೂಡುವುದು ಮುಳುಗುವುದರಲ್ಲೇ ಇಹುದು. ಅದಕ್ಕೇಕೆ ಮುರುಗುವುದು? ಕನಸಿನಲ್ಲಿ ಕಂಡ ಕಡವರ ಮಳಿಯೇ ಎಚ್ಚೆತ್ತು ಶೋಕಿಪುದು ಉಚಿತ ಮಲ್ತು. ಬರೆದು ಇಟ್ಕೋವಂತ ಸಾಲುಗಳಿವು. ಬಿಗ್ ಬ್ಯಾಂಗ್ ಥಿಯರಿನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ರಸಪೂರ್ಣ ಶೂನ್ಯದಿಂದ ತಂದುದು ಈ ವಿಶ್ವಂ. ಈ ಸೃಷ್ಟಿ ಆಗಿರುವುದೇ ಒಂದು ಶೂನ್ಯದಿಂದ. ಅದು ಸಾಮಾನ್ಯವಾದ ಶೂನ್ಯ ಅಲ್ಲ, ರಸಪೂರ್ಣವಾದ ಶೂನ್ಯ. ಅದು ಆರೋಗುವುದು ಸಹ ಅದರೊಳೆ ವಿಲೀನಮಾಗಡಗುವುದು ತಾನು. ಮತ್ತೆ ಅದು ವಿಲೀನವಾಗುವುದು ಸಹ ಆ ರಸಪೂರ್ಣವಾದ ಶೂನ್ಯದಲ್ಲೇನೆ. ಆದ್ರೇನು ಮರಳಿ ಬೇರೊಂದಾಕೃತಿಯ ತಳೆದು ಮತ್ತೆ ಬೇರೆ ಆಕೃತಿ, ಬೇರೊಂದು ಕಟ್ಟಳೆಗೆ ತಲೆಬಾಗಿ, ಬೇರೆ ಫಾರ್ಮುಲಾ, ಬೇರೆ ರೂಲ್ಸು. E=mc². ಎವ್ರಿ ಆಕ್ಷನ್ ಆಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಜನ ಒಂದಷ್ಟು ಫಾರ್ಮುಲಾಗಳು ಮಾಡ್ಕೊಳ್ತಾರೆ. ಬೇರೊಂದು ಕಾಲದಲ್ಲಿ ಮೂಡುವುದು. ಹೊಸ ಸೈಂಟಿಸ್ಟ್ಗಳು ಬರ್ತಾರೆ. ಆವತ್ತು ಕೃಷ್ಣನ್ ಕೈಯಲ್ಲಿ ಸುದರ್ಶನ ಚಕ್ರ ಇದ್ರೆ, ರಾವಣನ ಹತ್ರ ಪುಷ್ಪಕ ವಿಮಾನ ಇದ್ರೆ, ಇವತ್ತು ಐನ್ಸ್ಟೈನ್ ಬರ್ತಾನೆ, ನ್ಯೂಟನ್ ಬರ್ತಾನೆ, ಬೇರೆ ಫಾರ್ಮುಲಾ ಹೇಳ್ತಾನೆ. ಹಂಗೆ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಭೂಮಿ ಯುಗ ಸೃಷ್ಟಿ ಆಗ್ತಾನೇ ಇರ್ತವೆ. ಲೀಲೆ ಎಂಬುವುದೆಲ್ಲ ಮೂಡುವುದು ಮುಳುಗುವುದರಲ್ಲೇ ಇಹುದು. ಲೀಲೆ ಅಂದ್ರೆ ಅದೇ. ಹಂಗಾಗಿ ಮೂಡುವುದಕ್ಕೂ ಯೋಚನೆ ಮಾಡಬೇಡ,
ಮುಳುಗುವುದಕ್ಕೂ ಯೋಚನೆ ಮಾಡಬೇಡ. ಲೀಲೆ ಎಂಬುವುದೆಲ್ಲ ಮೂಡುವುದು ಮುಳುಗುವುದರಲ್ಲೇ ಇರುವುದು, ಅದಕ್ಕೇಕೆ ಮರುಗುವುದು? ಕನಸಿನಲ್ಲಿ ಕಂಡ ಕಡವರ ಮಳಿಯೇ. ಕನಸಿನಲ್ಲಿ ಏನೋ ಒಂದು ಕೆಟ್ಟ ಕನಸು ಬಂದಾಗ ಏನೋ ಸಡನ್ ಆಗಿ ಎಚ್ಚರ ಆಯ್ತದಲ್ಲ, ಎಚ್ಚೆತ್ತು ಶೋಕಿಪುದು ಉಚಿತ ಮಲತ್ತು. ಎಚ್ಚರ ಆದ್ಮೇಲೆ ಅದಕ್ಕೋಸ್ಕರ ಶೋಕ ಪಡಬೇಕಾಗಿಲ್ಲ. ದ್ವಾಪರ ಹೇಳ್ತಾವನೆ, ಬಿಸುಸು ಇದು ಕಲಿಯ ಹತ್ತಿರ ಹೋಗಿ ಹೆಗಲ ಮೇಲೆ ಕೈಯಿಟ್ಟು, ಕಲಿದೇವ ಇಂದು ಅಳಿದುದ ನಿತುಮಂ ಮುಂದೆ ಐತಂದಪುದೆ. ಇವತ್ತು ಅಳಿದು ಹೋಯ್ತಲ್ಲ, ಅದೆಲ್ಲ ಮುಂದೆ ಬರಕ್ ಸಾಧ್ಯ ಇದೆಯೇ ಅಂತ. ಯಾಕೆಂದ್ರೆ ಇಲ್ಲಿ ಕಲಿ ಹೇಳಿದ್ದೇನೋ ಮತ್ತೊಂದು ಕಟ್ಟಳೆಗೆ ತಲೆಬಾಗಿ ಮತ್ತೊಂದು ಕಾಲದಲ್ಲಿ ಮೂಡುವುದು ಅಂತ ಹೇಳಿದನಲ್ಲ. ಹಂಗಾರೆ ಇದೆಲ್ಲ ಈ ಸ್ಮಶಾನ ಕುರುಕ್ಷೇತ್ರ ಎಲ್ಲ ನಾಶ ಆಗೋಗೈತೆ ಅಂತ ನಾನು ಅನ್ಕೊಂಡಿದ್ದೀನಲ್ಲ, ಅದು ಮತ್ತೆ ಬರುವುದಕ್ಕೆ ಸಾಧ್ಯ ಇದೆಯೇ ಅಂತ ಕೇಳ್ತಾ ಇದ್ರೆ ಕಲಿಯ ಕಾನ್ಫಿಡೆನ್ಸ್ ಏನು ಅಂದ್ರೆ, ಹೌದು, ಸಂದೇಹವೇ ಇಲ್ಲ. ಸುತ್ತಲೂ ಕೈ ನೀಡಿ ತಿರುಗಿಸಿ ರಣರಂಗದಲ್ಲಿ ಕೆಡದ ವೀರರುಗಳನ್ನೆಲ್ಲ ನಿರ್ದೇಶಿಸಿ, ಈ ವೀರರ ನಿಬರಂ, ಈ ವೀರರನ್ನೆಲ್ಲ, ಹೌದು ಈ ವೀರರ ನಿಬರಂ, ಇವರು ಇಂಥ ವೀರರು ಹುಟ್ಟುತ್ತಾರೆ, ಪರವಾಗಿಲ್ಲ. ಬಾಂದೊರೆಯ ಕಂದನಹ ಭೀಷ್ಮನಂತಹ ಬ್ರಹ್ಮಚಾರಿಗಳು. ದ್ವಾಪರ ಕೇಳ್ತಾ ಇರೋದು, ಓ ಈ ಇತರ ಶೂರರೆಲ್ಲ ಹುಟ್ಟತಾರ? ಹುಟ್ಟತಾರೆ, ಯೋಚನೆ ಮಾಡ್ಬೇಡ. ಹಂಗಿದ್ರೆ ಭೀಷ್ಮಂತಹ ಬ್ರಹ್ಮಚಾರಿ ಹುಟ್ಟತಾನ? ಕಲಿ ಒಂದು ವಿಧವಾದ ಮೊಂಡ ಕೆಚ್ಚಿನಿಂದ, ಕಲಿ ಯುವಕ, ದ್ವಾಪರ ಎಕ್ಸ್ಪೀರಿಯನ್ಸ್ಡ್, ಅದಕ್ಕೆ ಇವನಿಗೆ ಒಂದು ಮೊಂಡವಾದ ಕೆಚ್ಚಿದೆ. ಕಲಿ ಹೇಳ್ತಾ ಇದ್ದಾನೆ, ಭೀಷ್ಮನನ್ ಮೀರಿದ ಪರೈತಹರ್, ಭೀಷ್ಮನನ್ನೂ ಮೀರಿದವರು ಹುಟ್ಟುತ್ತಾರೆ. ಸ್ವಲ್ಪ ಕುವೆಂಪು ಅನ್ಕೊಂಡ್ಬಿಟ್ಟಿದ್ರೆ ನಾವೆಲ್ಲ ಭೀಷ್ಮನನ್ನ ಮೀರಿಸ್ತೀವಿ ಅಂತ, ಅಥವಾ ಕಲಿ ಅನ್ಕೊಂಡಿದ್ದಾನೆ. ಭೀಷ್ಮನಲ್ ಸೂರಳಂ ತಪ್ಪದಿಹ ಪಾರ್ಥಿವರ್, ಭೀಷ್ಮನ್ಗೂ ಹೊಡದ್ನಲ್ಲ ಅವನು, ಅರ್ಜುನನಂತವ್ರು ಹುಟ್ಟತಾರ? ಅದಕ್ಕೆರಡು ಮಡಿ ಹರ ಜನಿಸುವರ್, ಡಬ್ಬಲ್ ಹುಡ್ತಾರೆ, ಅರ್ಜುನ ಇಂಟು ಸ್ಕ್ವೇರ್ ಹುಡ್ತಾರೆ, ಯೋಚನೆ ಮಾಡ್ಬೇಡ. ದ್ರೋಣನಲ್ ಬಿಲ್ಲೋಜ ರೈತಹರೇ, ದ್ರೋಣಂತರ ಬಿಲ್ವಿದ್ಯೆ ಹೇಳ್ಕೊಡೋರು ಹುಡ್ತಾರ? ತಿರಸ್ಕಾರದಿಂದಲೂ ಹೆಮ್ಮೆಯಿಂದಲೂ ಕರ್ಬೊಗೆಯ ಕಾರುವ ಸಿಡಿಲ್ಗಳನ್ನು ನಿರ್ಮಿಪರ್, ಗ್ರಹಚಂದ್ರ ತಾರೆಗಳನ್ನು ಅಲೆಯುವರ್, ತೂಗುವರ್. ಅಯ್ಯೋ, ನನ್ನ ಕಾಲದಲ್ಲಿ ಚಂದ್ರಲೋಕಕ್ಕೆ ಮಂಗಳ ಗ್ರಹಕ್ಕೆಲ್ಲ ಒಯ್ತಾರೆ, ಯಾವ ದ್ರೋಣ? ಇದು ಕಲಿಗಿರುವ ಕಾನ್ಫಿಡೆನ್ಸ್. ಕರ್ಣನಂತಹ ದಾನಿಗಳು ಬರದೇ ಇರ್ತಾರ? ಬಿಂಕದಲ್ಲಿ, ಛಲದಲ್ಲಿ, ಕಡುದಿಟ್ಟತನದಲ್ಲಿ, ಬಳಲದಿರ್ಪದಟಿನಲ್ಲಿ, ಪೆಂಪಿನಲ್ಲಿ, ಪೆರ್ಮೆಯಲ್ಲಿ, ಬಲ್ಮೆಯಲ್ಲಿ, ನೇಹದಲ್ಲಿ, ಪರಮಗಾಂಭೀರ್ಯದಲ್ಲಿ, ಕೌರವಂಗೆಣೆಹವ ಮಹಾನುಭಾವರು ಬಹರೆ. ಹೌದು, ಅದಕ್ಕೆ ಸಂದೇಹ ಮೇಕೆ? ಇಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಂತಹ ದುರ್ಯೋಧನಂತವ್ರು ಹುಡ್ತಾರ? ಏನು ಡೌಟೇ ಬೇಡ ಅಂತಾನೆ ಕಲಿ. ಆಗ ದ್ವಾಪರನ್ಗೆ ಏನ್ ಇವನ ಧೈರ್ಯ, ಏನ್ ಇವನ್ ನಂಬಿಕೆ ಅಂತ ಹೇಳ್ಬಿಟ್ಟು ಆಗ ಅವನು ಹೇಳ್ತಾನೆ, ಧನ್ಯ ನೀನು, ಅವರ ನಾಳುವ ಪುಣ್ಯಮಿಹ ನೀನೇ ಧನ್ಯನ್. ಆದೊಡಂ ಕಲಿದೇವ, ನಿನ್ನ ಯುಗದಾಳುಗಳು ಕುಬ್ಜರೆಂಬುದು ಶಾಸ್ತ್ರಸಿದ್ಧವಾಗಿರುವುದೈಸೆ. ಆದ್ರೆ ಈಗ ದ್ವಾಪರಂಗ ಒಂದು ಕಾನ್ಫಿಡೆನ್ಸ್ ಬಂತು. ಮೊದಲನೇ ಏನಾಯ್ತು ಅಂದ್ರೆ ಅವನು ಗಿಲ್ಟ್ ಹೋಯ್ತು. ಅಯ್ಯಯ್ಯೋ, ಈ ಕುರುಕ್ಷೇತ್ರ, ಈ ಸ್ಮಶಾನದಲ್ಲಿ ಅವನು ಕೊಟ್ನಲ್ಲಪ್ಪ ಅನ್ನುವ ನೋವು ಹೋಯ್ತು. ಆದ್ರೆ ಒಂದು ಕುತೂಹಲವಾಗದನ್ನ ಕೇಳ್ತಾ ಇದ್ದಾನೆ, ಕುಬ್ಜರಾಗಿರ್ತಾರಂತಲ್ಲ, ಇಷ್ಟು ಇಲ್ವಂತಲ್ಲ ನಿನ್ನ ಯುಗದಲ್ಲಿ ಅಂತ ಶಾಸ್ತ್ರ ಹೇಳುತ್ತೆ ಅಂತ. ಮತ್ತೆ ಕಲಿಗಿರುವ ಕಾನ್ಫಿಡೆನ್ಸ್ ಬಿಂಕದಿಂದ ಕಲಿ ಹೇಳ್ತಾನೆ, ಕುಬ್ಜರಾದೊಡಮೇನ್ ದೀರ್ಘದೇಹಿಗಳಪ್ಪ ನಮ್ಮ ಪೂರ್ವಿಕರ ಭುಜ ನಡರುವ ರೈಸೆ. ಅವರು ಕುಬ್ಜಕಾಯರಾಗಿದ್ದರೂ ಸಹ ತಮ್ಮ ಪೂರ್ವಿಕರ ಭುಜಗಳ ಮೇಲೆ ಕುಳಿತಿರ್ತಾರೆ. ಅಂದ್ರೆ ಇವರು ತುಂಬಾ, ಇಲ್ಲಿ ಕುಬ್ಜ ಅಂದ್ರೆ ನೀವು ದೈಹಿಕವಾಗಾದ್ರೂ ತಗೊಬಹುದು, ಅಥವಾ ಅವರ ಜ್ಞಾನದಿಂದ ಆದ್ರೂ. ಇವ್ರಿಗೆ ಅಷ್ಟೊಂದು ತಿಳುವಳಿಕೆ ಇರಲ್ವಲ್ಲ ಅಂತಾನೆ ಕೇಳಿರ್ಬೋದ ದ್ವಾಪರ ಅಂತ ಹೇಳಿದ್ರೆ, ಅವರು ಪೂರ್ವಿಕರ ಭುಜದ ಮೇಲೆ ಕುಳಿತಿರ್ತಾರೆ, ಯೋಚನೆ ಮಾಡ್ಬೇಡ. ಅವ್ರ ಜ್ಞಾನ ಕಡಿಮೆ ಇದ್ರು ಇವರ ಅನುಭವವನ್ನ ಪಡೆದು ಅಲ್ಲಿಂದ ಜಗತ್ತನ್ನ ಆಳ್ತಾರೆ ಅನ್ನುವುದು ಕಲಿಗಿತ್ತು. ಇದು ಕುವೆಂಪು ಸ್ಪಷ್ಟವಾಗಿ ಹಿಂದೆ ಬಂದದ್ದನ್ನ ನಾವು ತಿರಸ್ಕರಿಸಬಾರದು ಅನ್ನುವ ಒಂದು ಸೂಕ್ಷ್ಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಂಗಾಗಿ ಅವರು ಉಪನಿಷತ್ತು, ವೇದಾಂತವನ್ನೆಲ್ಲ ಒಪ್ತಿದ್ದು, ಮತ್ತೆ ಪುರಾಣಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಿದ್ದು ಏನಕ್ಕೆ ಅಂತ ಹೇಳಿದ್ರೆ,
ನಾವು ಸ್ವಲ್ಪ ಚಿಕ್ಕವರೇ ಆದ್ರೂ ಈ ಅನುಭವಗಳನ್ನೆಲ್ಲ ಪಡೆದಾಗ ಬೇರೆ ಒಂದು ವ್ಯಕ್ತಿತ್ವವಾಗ್ತೀವಿ. ಅದರಿಂದ ಪೂರ್ವ ಯುಗಗಳ ನರರಿಗಿಂತಲೂ ಉನ್ನತ. ಹಂಗಾಗಿ ಅವತ್ತಿದ್ರಲ್ಲ ಶಿಲಾಯುಗದವರು, ಮತ್ತೆ ಈ ಬುಡಕಟ್ಟು ಜನಾಂಗಗಳು, ಹರಪ್ಪದವರು, ಆಮೇಲೆ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸು, ಸಿಖ್ರು, ಇವರೆಲ್ಲರಿಗಿಂತ ಇನ್ನೊಂದು ಸ್ವಲ್ಪ ತಿಳುವಳಿಕೆ ಆಗಿರ್ತದೆ. ಪೂರ್ವ ಯುಗಗಳ ನರರಿಗಿಂತಲೂ ಉತ್ತಮ ಬಿತ್ತರದ ದಿಟ್ಟಿಯಂ ಪಡೆದವರು, ದೂರದೃಷ್ಟಿ ಇರ್ತದವರಿಗೆ. ಚಳಿವೆಟ್ಟಕ್ಕಿಂತಲಂ ಅದರ ನೆತ್ತಿಯೊಳಿರ್ಪ ಧವಳಗಿರಿ ಶೃಂಗವೇ ಪಿರಿಯದಪ್ಪುದೈಸೆ. ದೊಡ್ಡ ವಿಶಾಲವಾದ ಬೆಟ್ಟಕ್ಕಿಂತ ಅದರ ನೆತ್ತಿಯಲ್ಲಿ ಒಂದು ಮರ ಇರ್ತದಲ್ಲ, ಅದಕ್ಕೆ ವಿಶಾಲವಾದ ದೃಷ್ಟಿ ಇರ್ತದಂತ. ಸಾವಿನಲ್ಲಿ ಹೊಸಬಾಳು ಉದುಗಿಹುದು, ನಾಶದಲ್ಲಿ ನವಸೃಷ್ಟಿ ಪವಡಿಸಿದೆ 100 ಮಾತಿಂದೇನ್. ಸಾವೇ ಹೊಸಬಾಳಿಗಾಧಾರಮಾಗಿರ್ಪುದು, ನಾಶಮೇ ನವಸೃಷ್ಟಿಗುತ್ಸಾಹಮಾದಪದು. ಸುಮ್ನೆ ಎಲ್ಲ ನಾಶ ಆಯ್ತು ಅಂತ ಯೋಚನೆ ಮಾಡ್ಬೇಡ. ಸುಮ್ನೆ 100 ಮಾತು ಏನು ಕೇಳಲಿ, 45 ನಿಮಿಷ ಕೊರೆಯೋ ಅವಶ್ಯಕತೆ ಇಲ್ಲ. ಒಂದೇ ಮಾತಲ್ಲಿ ಹೇಳ್ತಾ ಇದೀನಿ, ಸಾವಿಂದನೇ ಹೊಸ ಬಾಳು, ನಾಶದಿಂದನೇ ನವ ಸೃಷ್ಟಿ. ಬರ್ಕೋ ಪೆನ್ ತಕೊಂಡು ಅಂತ ಹೇಳ್ಬಿಡ. ಸಾವಿನೋಳು ಹೊಸ ಬಾಳು ಹುದುಗಿಹುದು, ನಾಶದಲ್ಲಿ ನವಸೃಷ್ಟಿ ಪವಡಿಸಿದೆ 100 ಮಾತಿಂದೇನ್. ಸಾವೇ ಹೊಸ ಬಾಳಿಗಾಧಾರಮಾಗಿರ್ಪುದು, ನಾಶವೇ ನವಸೃಷ್ಟಿಗುತ್ಸಾಹ ಮಾದಪದು. ದ್ವಾಪರಂಗ ಆಶ್ಚರ್ಯ ಆಗೋಗುತ್ತೆ. ಯುಗ ಶುರುವಾಗೋಕ್ ಮೊದ್ಲೇ ಇಷ್ಟ ಅದ್ಭುತವಾಗಿ ಕತೆ ಹೇಳ್ತಾ ಇದ್ದಾನಲ್ಲ. ಆಲೆ ಕುತೂಹಲ, ಮೊದಲು ಬೇಸರ, ಆಮೇಲೆ ಕ್ಯೂರಿಯಾಸಿಟಿ, ಈಗ ಆಲೆ ಪ್ರಶ್ನೆ. ಯುಗಗಳೊಳ್ ಕಲಿಯುಗಮೇ ಶ್ರೇಷ್ಠಮೆಂದೆಂಬೆಯೇನ್. ಶ್ರೇಷ್ಠಮಪ್ಪುದೋ ಅಲ್ತೋ ಅದನ್ ಆ ನೀಗಳೆಯವರೆಯನ್. ಉನ್ನತೋನ್ನತಮೆಂದು ಕೆಚ್ಚಿನಿಂ ನೆಚ್ಚಿಹೆನ್. ಶ್ರೇಷ್ಠವೇ ಕಲಿಯುಗನೇ ಶ್ರೇಷ್ಠವಾಗಿರ್ತದ ಹಂಗಾರೆ. ತ್ರೇತಾಯುಗ, ದ್ವಾಪರ ಯುಗ, ಇನ್ನೊಂದು ಕೃತಯುಗ, ಇವೆಲ್ಲವಕ್ಕಿಂತ ಕಲಿಯುಗ ಗ್ರೇಟ್ ಆಗಿರ್ತದ ಅಂತ ಕೇಳಿದ್ರೆ ಗ್ರೇಟೋ ಏನೋ ಹೇಳಕ್ಕಾಗೋದಿಲ್ಲ. ಆದ್ರೆ ಅದ್ಭುತವಾದದ್ದನ್ನು ಸಾಧಿಸ್ತೀವಿ ಅನ್ನುವುದನ್ನು ಮಾತ್ರ ನಾನು ಕೆಚ್ಚಿನಿಂದ ನಂಬಿದ್ದೀನಿ. ಪೂರ್ವಯುಗದ ಅನುಭವದ ತಳಹದಿಯ ಮೇಲೆ ಬರುವ ಕಾಲದ ಭವ್ಯ ಮಂದಿರವ ನಿರ್ಮಿಪೆನ್. ಇದು ಆವತ್ತಿನ ಅನುಭವಗಳನ್ನ ಎತ್ಕೊಂಡು ಕಲಿಯುಗದಲ್ಲಿ ಒಂದು ಭವ್ಯವಾದ ಮಂದಿರವನ್ನ ನಾನು ನಿರ್ಮಾಣ ಮಾಡ್ತೀನಿ ಅಂದಾಗ ದ್ವಾಪರನ್ಗೆ ಬಹಳ ಖುಷಿಯಾಗೋಯ್ತದೆ. ಹರ್ಷದಿಂದ ನವಯುಗದ ನವಚಕ್ರವರ್ತಿ ಕಲಿದೇವ ನಿನಗೆ ಮಂಗಳ ಮಕ್ಕೆ. ಇಂದಿಗೆನ್ನಾಳ್ವಿಕೆ ತುದಿಯನೈದಿರ್ಪುದು, ನಾನಿನ್ನು ಪೆರಳ್ದೆಪ್ಪೆನ್. ಕೌರವೇಂದ್ರನ್ ಕಡೆಯ ಉಸಿರೆನೆಳೆವ ಮುನ್ನವೇ ನಾನಾತನನ್ ಕಂಡು ಮಾತನಾಡಬೇಕೆಂಬ ನಿಡುಬಯಕೆಯಿಂದ. ಎನ್ನ ಯುಗದಳಾತನೇ ನರನ್ ತನ್ನ ಛಲದಿಂ ತನ್ನ ಶಕ್ತಿಯಂ ತನ್ನ ಅತುಳ ದೃಢತೆಯಿಂದೆಂತಟುಂ ಮಹಾಸತ್ವನಹನೆಂಬ ಸತ್ವಮಂ ತಿರೆಗೆಲ್ಲ ತೋರಿಹನ್. ಈ ತರ ಒಂದು ಅದ್ಭುತ ಯುಗವನ್ನ ಕಟ್ತೀಯ ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ನಿನ್ಗೆ. ಇವಾಗ ನನ್ನ ಆಳ್ವಿಕೆ ಮುಗಿತೈತೆ, ನಾನು ಹೊರಡ್ತೀನಿ. ಆದ್ರೆ ಹೊರಡಕ್ ಮೊದ್ಲೇ ಒಬ್ಬ ಮಹಾನ್ ವ್ಯಕ್ತಿ ಇದ್ದನಲ್ಲ, ಯಾರು ಛಲ, ಶಕ್ತಿ, ದೃಢತೆ, ಮಹಾಸತ್ವ ಎಲ್ಲವನ್ನೂ ತುಂಬಿದ್ದಂತಹ ಕೌರವೇಂದ್ರನನ್ನ ಕಂಡು ನಾನು ಮಾತಾಡಿಸ್ಬೇಕಾಗಿದೆ. ನಿನಗಿದೋ ಎನ್ನಿ ಕಿರೀಟಮಂ ನೀಡುವೆ. ಕಿರೀಟವನ್ನು ತೊಡಿಸಿ ಮೇಣಿದೋ ರಾಜಕರವಾಲವಿದೆ ಕೊಡುತ್ತಾನೆ. ಕಲಿ ನಮ್ರವಾಗಿ ಸ್ವೀಕರಿಸಿ, ಅಗ್ರಜನೆ ನಿನಗಿದೋ ನಮಿಸುವೆನು. ನಿನ್ನ ಅನುಭವ ಮೆನಗೆ ಬಟ್ಟೆದೋರಲಿ ಅಂದ್ರೆ ದಾರಿ ತೋರಲಿ. ಕಲಿಗೆ ಎಂತ ಕೆಚ್ಚಿದ್ರು ಹಿಂದಿನ ಅನುಭವವನ್ನ ಅವನು ಯಾವತ್ತೂ ಇಗ್ನೋರ್ ಮಾಡ್ತಾ ಇಲ್ಲ. ನಾವು ಸೆಕೆಂಡ್ PUC ಪಾಸ್ ಆಯ್ತಿರುವಂಗೆನೆ ನಮ್ಮ ಅಪ್ಪ ಅವ್ರಿಗೆ ಆವಾಜ್ ಹಾಕಕ್ ಶುರು ಮಾಡ್ತೀವಿ. ಅವರು ಈ ನನ್ನ ಮಕ್ಳನ್ನ ಯಾಕಾರು ಸ್ಕೂಲು ಕಳ್ಸೋದು ಅನ್ಸ್ಬೇಕು, ಆ ರೇಂಜ್ ಟಾರ್ಚರ್ ಕೊಟ್ಬಿಡ್ತೀವಿ. ಅವ್ರಿಗೆ TV ರಿಮೋಟ್ ಹಾಕಕ್ ಬರೋದಿಲ್ಲ, ಗಾಡಿ ಸ್ಟಾರ್ಟ್ ಮಾಡಕ್ ಬರೋದಿಲ್ಲ, ನೀರು ಮೋಟರ್ ಆನ್ ಮಾಡಕ್ ಬರೋದಿಲ್ಲ. ಈ ಕಂಪ್ಲೇಂಟ್ ಅಲ್ಲ ಅವ್ರ ಮೇಲೆ. ಇಬ್ಬರು ಒಬ್ಬರನ್ನೊಬ್ಬರು ಪ್ರಶಂಸನೀಯ ದೃಷ್ಟಿಯಿಂದ ನೋಡುತ್ತಾರೆ, ಕಣ್ಣೀರು ತುಂಬಿ ಆಲಂಗಿಸುತ್ತಾರೆ. ತರುವಾಯ ದ್ವಾಪರನ್ನು ಸುತ್ತಲೂ ತಿರುಗಿ ಸ್ಮಶಾನವನ್ನು ನೋಡಿ ನಿಟ್ಟು ಸಿರುಬಿಟ್ಟು 2 ಹೆಜ್ಜೆ ಹಿಂಜರಿಯುತ್ತಾನೆ. ಕಲಿ ದ್ವಾಪರನನ್ನೇ ನೋಡುತ್ತಾ ಬೆರಗಾಗುತ್ತಾನೆ. ಅಣ್ಣ, ಏನ ನಿಟ್ಟಿಸುತ್ತಿರುವೆ, ಏನ ಬಿಸು ಸುಯ್ಯುತ್ತಿಹೆ? ಹೋದ ದೃಷ್ಟಿಯನ್ನು ತಿರುಗಿಸದೆ ಮರುಕದಿಂದ ನೋಡಲ್ಲಿ ಕಲಿದೇವ. ಏನದಿ ಬೆಳಕುಗಳ್ ಕತ್ತಲೆಯ 100 ಸುಡರ್ಗಳಂ ತೆಕ್ಕನೆ ಬೆಸಲೆಯಾದಂದದಲ್ಲಿ ಕಣ್ದಿಟ್ಟಿ ಪರಿವೆನ್ನವರಂ ಎತ್ತಲಂ ಚಲಿಸಿ ರಂಜಿಸುತ್ತಿರುವುದು ಪಂಜುಗಳ ಬಲ್ಮಳಗಂ. ಏನೋ ಚಿಕ್ಕ ಚಿಕ್ಕ ಬೆಂಕಿಯ ಒಂದು
ಇವು ಅಲ್ಲಲ್ಲೇ ಓಡಾಡ್ತಾ ಇದೆಯಲ್ಲ ತುಂಬಾ. ದ್ವಾಪರ ಹೇಳ್ತಾನೆ, ನೋಡೈ ಮತ್ತೇನನ್ ಕಾಂಬೆ ನೋಡೈ, ಇನ್ನೇನ್ ಕಾಣಿಸ್ತೈತೆ ನೋಡು. ಕಲಿ ವಿಸ್ಮಿತನಾಗಿ, ಏನಿದೀ ರೂಪಗಳ್, ಕೆಂಜೋಡರುಗಳ ಮುಬ್ಬು ಬೆಳಕಿನಲ್ಲಿ ಮುಸುಕು ಮುಸುಕಾಗಿರ್ಪ ಮಾನವರ ನೂರಾರು ಛಾಯೆಗಳ್ ಮೆಲ್ಲನೆ ಚರಿಸುತ್ತಿಹವು. ಏನೋ ಚಿಕ್ಕ ಚಿಕ್ಕ ದೀಪಗಳು ಇಟ್ಕೊಂಡು ಬೆಳಕು ಓಡಾಡ್ತಾ ಇರೋ ತರ ಐತೆ. ಆ ವ್ಯಕ್ತಿಗಳೆಲ್ಲ ಮುಸುಕ್ ಮುಸುಕಾಗಿದ್ದಾರೆ. ಯಾರವರು? 100 ಜನ ಓಡಾಡ್ತಾ ಇದಾರಲ್ಲ ಅವರು. ದ್ವಾಪರ ದುಃಖದಿಂದ, ಅರಿಯೇ ಏನ್ ಕಲಿದೇವ, ಅರಿಯೇ ಏನ್? ಪಾಂಡವರ ಕೌರವರ ಪಕ್ಷದಲ್ಲಿ ಕಾದಾಡಿ ಮಡಿದವರ ಅಕ್ಕರೆಯ ಬಂಧುಗಳು ತಮ್ಮವರ ಪೆಣಗಳಂ ಪುಡುಕುತ್ತೆ ದೇಹಮಿಹ ಪ್ರೇತಗಳ ತೆರದಿಂದೆ. ಅದಕ್ಕೆ ಕುವೆಂಪು ಅನ್ನೋದು. ಅಕ್ಕರೆಯ ಬಂಧುಗಳು ಯಾರು? ಕೌರವರ ಕಡೆಯವರು, ಪಾಂಡವರ ಕಡೆಯವರೆಲ್ಲ ಹೊಡೆದಾಡ್ ಸತ್ತೋದ್ರಲ್ಲ, ಅವರ ರಿಲೇಟಿವ್ಸು ತಮ್ಮವರ ಪೆಣಗಳಂ ಹುಡುಕುತ್ತ. ಹೆಂಗೆ ಅಂದ್ರೆ ದೇಹಮಿಹ ಪ್ರೇತಗಳ ತೆರದಂತೆ. ದೆವ್ವಗಳು ಓಡಾಡೋ ಟೈಮಲ್ಲಿ ದೆವ್ವಗಳ ತರ ಮನ್ಸರು ಓಡಾಡ್ತಾವ್ರೆ. ಬೀಸು ಸುಯ್ದು ಕಂಬನಿಯ ಸೂಸಿ ಅಲಿಯುತ್ತಿಹರ್. ಅದಕ್ಕೆ ಕಲಿ, ಜನನ ಮರಣದ ದುಃಖಗಳು ಪಿಂಡುಗೊಂಡು ಈ ಮಸಣದಲ್ಲಿ ಮೆರವಣಿಗೆ ಮಾಡ್ಪಂತೆ ತೋರ್ದುಪದು. ಜನನಕ್ಕೂ ದುಃಖ ಇರ್ತದೆ, ಮರಣಕ್ಕೂ ದುಃಖ ಇರ್ತದೆ. ಎರಡು ಜೊತೆಲಿ ಸೇರ್ಕೊಂಡು ಗುಂಪು ಮಾಡ್ಕೊಂಡು ಮಸಾಣದಲ್ಲಿ ಮೆರವಣಿಗೆ ಹೊರಟಿರುವಂತೆ ಕಾಣಿಸ್ತಾ ಇತ್ತಂತೆ. ಅದಕ್ಕೆ ದ್ವಾಪರ ಹೇಳ್ತಾನೆ, ಇದೇ ಪರಾಕ್ರಮಶಾಲಿಗಳ ರಣೋತ್ಸಾಹಕ್ಕೆ ಪ್ರತಿಫಲಂ. ನೋಡಿದೆ ರಣೋನ್ಮತ್ತರಾಗಿರ್ದ ಮೇಗಲಿಗಳ ದಟಿನಿಂದ ಉದಿಸಿರ್ಪ ಮಸಣಮಂ. ಈ ರಣೋತ್ಸಾಹದಿಂದ ಸೃಷ್ಟಿಯಾಗಿರುವ ಮಸಣವನ್ನು ನೋಡ್ದಪ್ಪ. ಮೇಣಿದೆ ಮಹಾಭಾರತ ಕುರುಕ್ಷೇತ್ರ ವೀರ ಸಂಗ್ರಾಮಂ ಲೋಕ ಪ್ರಸಿದ್ಧವಹ ವಿಜಯವಮಂ ಮೂಡಿ ಬಂದಿಹ ಸೂಡುಗಳ ಬೀಡು. ಇದೇ ಕಣಪ್ಪ ಮಹಾಭಾರತ ಯುದ್ಧ, ಇದೇ ರಿಸಲ್ಟ್ ಅದ್ರದ್ದು. ಹಿಂಗೆ ವಿಶಾಲವಾದ ಮಸಣ, ಅವರ ಬಂಧುಗಳ ಹೆಣವನ್ನು ಹುಡುಕ್ತಾ ಇರುವಂತಹ ಬಂಧು ಮಿತ್ರರು. ಇದು ಈ ಮುಂದೆ ಹೇಳ್ತಾರಲ್ಲ ಕಥೆಯನ್ನ, ಮಹಾಭಾರತ ಸಂಗ್ರಾಮದ ಕಥೆಯನ್ನ, ಅದರ ರಿಸಲ್ಟ್ ಇದೆ. ವಿಜಯದಿಂ ಮೂಡಿ ಬಂದಿಹ ಸೂಡುಗಳ ಬೀಡು ಶವಗಳುಗ್ರಾಣಂ ವಿಷಾಚರಿಗಳ ನಾಡು. ಇಬ್ಬರು ನೋಡುತ್ತಾ ನೋಡುತ್ತಾ ದೂರವಾಗಿ ಕತ್ತಲಲ್ಲಿ ಕರಗಿ ಹೋಗುತ್ತಾರೆ. ಇಲ್ಲಿಗೆ ಒಂದು ದೃಶ್ಯ ಮುಗಿಯುತ್ತೆ. ಇದರ ನಂತರ ಇದೇ ತರ ಬೇರೆ ಬೇರೆ ಈ ರಣರಂಗದ, ಕುರುಕ್ಷೇತ್ರದ ರಣರಂಗದಲ್ಲೇ ಬೇರೆ ಬೇರೆ ಜನರು ಬೇರೆ ಬೇರೆ ನೋವುಗಳನ್ನ ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮುಂದೆ ಬರುತ್ತೆ. ಯಾರು ಮಾತಾಡೋರು ಇದ್ರು ಮಾತಾಡ್ಬೋದು. ರೂಮು ಸ್ಮಶಾನ ಮೌನ ಆಗೋಯ್ತು. ಸುಮ್ಮನೆ ಕತೆ ಓದ್ತಾ ಇರೋದು. ಏನ್ ಮೇಡಮ್? ಸೊಗಸಾದ ವಾಚನ ಸರ್. ಅಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಅಲ್ಲ, ಭಯ ಆಗೋಯ್ತು ನನ್ಗೆ. ಎಲ್ಲ ಸುಮ್ಮನಿದಾರಲ್ಲ, ಇಲ್ಲಿ ನಿಜವಾಗ್ಲೂ ನಡೀತಾ ಇತ್ತೇನೋ, ಇಲ್ಲೆಲ್ಲ ನಾನು ಲೈವ್ ಟೆಲಿಕಾಸ್ಟ್ ಕೊಡ್ತಾ ಇದ್ದೀನಿ ಅನ್ನೋ ತರ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾನು ಒಂದು ಕನ್ಫ್ಯೂಸ್ ಆಗೋಯ್ತು. ಇಲ್ಲ ಸರ್, ಅದು ನೀವು ವಾಚನ ಮಾಡಿದ್ ತುಂಬಾ ಸೊಗಸಾಗಿತ್ತು ಸರ್. ನಿಮ್ಮ ಓದಲ್ಲಿ ತಾಳ್ಮೆ ತುಂಬಾ ಮಾರ್ಮಿಕವಾಗಿತ್ತು ಅನ್ಕೋತೀನಿ. ಅಂದ್ರೆ ಒಂದ್ ವಿದ್ಯಾರ್ಥಿಗೆ ಕೇಳುವ ಒಂದು ಪಾಠ ಹೀಗಿರ್ಬೇಕು ಅಂತ ನನ್ಗನ್ಸ್ತು ಸರ್. ನನ್ನ ಅನಿಸಿಕೆ ಹೇಳ್ತಾ ಇರೋದು. ಅಂದ್ರೆ ನಿಧಾನವಾಗಿ ಹೇಳುವಂಥದ್ದು ಮತ್ತೆ ಅದರ ಅರ್ಥ ಸಂಪೂರ್ಣತೆಯಾಗಿ ಹೇಳ್ತಾ ಬಂದದ್ರಿಂದ ಈಗ ಕಲಿತಿರುವ ಮಕ್ಕಳಿಗೆ ತುಂಬಾ ಆಸಕ್ತಿದಾಯಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಒಂದು ಓದುಗಾರಿಕೆಯಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಸರ್, ಈಗಿನ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅಂತಂದಾಗ, ಈಗ ವಿದ್ಯಾರ್ಥಿಗಳನ್ನ ನೋಡಿದಾಗ ಮೊದಲು ಆ ವಿದ್ಯಾರ್ಥಿಗೆ ಬೇಸರ ಆಗುತ್ತೆ. ಏನಂದ್ರೆ ಏನು ಅರ್ಥ ಆಗದೆ ಇದ್ದಾಗ ಬೇಸರ ಆಗುತ್ತೆ. ಏನ್ ಬೇಸರ ಆಗುತ್ತೆ ಅಂತಂದ್ರೆ, ಈಗ ಓದದೆ ಇದ್ದಾಗ ಇದೇನೋ ಯಾವ್ದೋ ಒಂದ್ ಕತೆ ಹೇಳ್ತಾ ಇದಾರೆ, ಏನೋ ಹೇಳ್ತಾ ಇದಾರೆ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಅದೇ ಒಬ್ಬ ಗುರು ಒಂದ್ ಸ್ವಲ್ಪ ಪಾಠ ಮಾಡಿದಾಗ, ಒಂದು ವಿಚಾರವನ್ನ ಹೇಳಿದಾಗ ಆ ಮಕ್ಕಳಲ್ಲಿ ಒಂದು ಆಸಕ್ತಿ ಅನ್ನೋದು ಬೆಳೆಯುತ್ತೆ. ಆ ಆಸಕ್ತಿ ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತಂದ್ರೆ, ಆ ಇರುವಂತಹ ಗುರುವನ್ನ ಪ್ರಶ್ನೆ ಮಾಡುವ ಒಂದು ರೂಪದಲ್ಲಿ ತಗೊಂಡೋಗುತ್ತೆ. ಅದು ಇಲ್ಲಿ ಒಂದು ಕತೆ ನನ್ಗೆ ಸಾರವನ್ನ ಕೊಟ್ಟಿತ್ತು. ಕನಸು ಅವರು ವಿದ್ಯಾರ್ಥಿ ಅಂತ ಹೇಳಿದ್ರಿ, ಆ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇದು ಹೇಳ್ಬೇಕು ಅನ್ನಿಸ್ತು ಸರ್. ಈ ರೀತಿಯಲ್ಲಿ ಹೋಗುತ್ತೆ
ಒಂದು ರೂಪಕವಾಗಿ ಅಂತ ಈ ಸಂದರ್ಭ ನನ್ಗನ್ನಿಸ್ತು. ಇದು ಒಳ ಅರ್ಥ ಬೇರೆ ಇದ್ದಾವೆ. ನಾವು ಸಂದರ್ಭಾನುಸಾರವಾಗಿ ಈ ಸ್ಮಶಾನ ಕುರುಕ್ಷೇತ್ರವನ್ನ ನೋಡ್ಬೇಕು ಸರ್. ಈ ಕ್ಲಬ್ ಹೌಸಿನ ಸಂದರ್ಭಾನುಸಾರ. ಧನ್ಯವಾದಗಳು ಸರ್. ಅದೇ ಅಂದ್ರೆ ಯಾವುದೇ ದ್ವೇಷವಾಗ್ಲಿ ಆರಂಭ ತುಂಬಾ ಚಿಕ್ಕದಾಗೆ ಇರುತ್ತೆ, ಒಂದು ಸಾಧಾರಣವಾದ ಚಕಮಕಿಯಾಗಿರುತ್ತೆ ಅದು. ಆಮೇಲೆ ನಮ್ಮ ಈಗೋಗಳು, ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸತತವಾಗಿ ಒಂದಕ್ಕೊಂದು ಬೆರೆತು ಒಂಥರ ಸರಪಳಿ ತರ ಒಂದರಿಂದ ಒಂದು ಎಷ್ಟು ವಿಶಾಲವಾದ ವೈಮನಸ್ಸು ಮತ್ತೆ ಎಷ್ಟು ವಿಶಾಲವಾದ ದ್ವೇಷವಾಗಿ ಹರಟ್ಬಿಡುತ್ತೆ ಅಂದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ. ನೀವು ಎಷ್ಟೊಂದು ಜಗಳಗಳನ್ನ, ಸ್ಪೆಷಲಿ ಫ್ಯಾಮಿಲಿ ಜಗಳಗಳನ್ನ ಗಮನಿಸಿ ಕೇಳಿ, ಹೆಂಗ್ ಶುರುವಾಯ್ತು ಅಂತ ಕೇಳಿ ಮರ್ತು ಬಿಟ್ಟಿರ್ತಾರೆ ಎಷ್ಟೊಂದ್ ಜನ. ಇದು ಶುರುವಾದದ್ದು ಎಲ್ಲಿ ಅಂದ್ರೆ ಅವ್ರು ಆಡಿರುವ ಮಾತುಗಳು ನೆನಪಿರುತ್ತೆ ಎಲ್ಲರಿಗೂ. ಇಲ್ಲೂ ಅಷ್ಟೇ, ಕೌರವನ್ಗೆ ಭೀಮ ಇಂತ ಮಾತಾಡಿದ್ದ ನನ್ಗೆ ಅನ್ನೋದ್ ನೆನಪೈತೆ, ಭೀಮನ್ಗೆ ಕೌರವ ಎಂತ ಅವಮಾನ ಮಾಡಿದ್ದ ನನ್ಗೆ ಅನ್ನೋದ್ ನೆನಪೈತೆ, ಕರ್ಣನ್ಗೆ ಇವರೆಲ್ಲ ನನ್ನನ್ನು ಎಷ್ಟು ಹೀಯಾಳಿಸಿದ್ರು ಅನ್ನೋದ್ ನೆನಪೈತೆ. ಆದ್ರೆ ಇದು ಶುರುವಾದದ್ದೆಲ್ಲಿ ಅಂತ ಯಾರಿಗೂ ನೆನಪಿರಲ್ಲ. ದ್ವೇಷ ಮನಸ್ಸನ್ನ ಹೆಂಗೆ, ಮನಸ್ಸು ಮತ್ತು ಮನುಷ್ಯನನ್ನ ಹೇಗೆ ಆಕ್ರಮಿಸುತ್ತೆ ಅನ್ನುವುದಕ್ಕೆ. ಅದಕ್ಕೆ ನೀವು ಸತತವಾಗಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲೇ ನೀವು ಎಲ್ಲಿ ಜಗಳ ಶುರು ಆಗಿರ್ತದೋ ಅದ್ ನೀವು ಖೋಖೋ ಆಡ್ತಾ ಇರುವಾಗ ಗ್ರೌಂಡ್ ಅಲ್ಲಿ ಶುರು ಆಗಿರ್ಲಿ, ಕ್ಲಾಸ್ ರೂಮ್ ಅಲ್ಲಿ ಬೆಂಚಿನ ಪಕ್ಕ ಶುರು ಆಗಿರ್ಲಿ, ಅದೇ ಸಮಸ್ಯೆಯನ್ನ ಮಾತಾಡಿದ್ರೆ ಅದು ಯಾವತ್ತೂ ಸಾಲ್ವ್ ಆಗೋಗುತ್ತೆ. ಆದ್ರೆ ಇವಳು ಕ್ಲಾಸ್ ರೂಮ್ ಅಲ್ಲಿ ನನ್ಗೆ ಈ ಮಾತು ಹೇಳಿದ್ಲಲ್ಲ ಅನ್ಬಿಟ್ಟು ಅದನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಗ್ರೌಂಡ್ಗೂ ತರ್ತೀವಿ. ಗ್ರೌಂಡ್ ಇಂದ ವಾಪಸ್ ಮನೆಗೆ ಹೋಯ್ತಾನೋ ದಾರಿಲೂ ಮಾತಾಡ್ಕೊಂಡು ಹೋಗ್ತೀವಿ. ಮನೇಲಿ ಹೋದ್ಮೇಲೆ ರಾತ್ರಿ ಎಲ್ಲ ಯೋಚನೆ ಮಾಡ್ತೀವಿ, ನನ್ಗೆ ಹಿಂಗ್ ಅನ್ಬಿಟ್ಲಲ್ಲ ಅವಳು, ನನ್ಗೆ ಹಿಂಗ್ ಅನ್ಬಿಟ್ನಲ್ಲ ಅವನು ಅಂತ. ಆ ಸತತವಾಗಿ ನಾವು ಆ ನೋವು ಮತ್ತೆ ದ್ವೇಷವನ್ನ, ಹತಾಶೆಯನ್ನ ಪೋಷಿಸುವುದು ವಿಶಾಲವಾದ ಒಂದು ದ್ವೇಷವಾಗಿ. ಮನುಷ್ಯ ಅರ್ಥನೇ ಆಯ್ತಾ ಇಲ್ಲ, ಯುದ್ಧ ಮಾಡುವಷ್ಟು ಯಾಕೊಬ್ಬನೊಬ್ಬ ದ್ವೇಷಿಸ್ತಾನೆ ಅಂತ. ಈಗ ಉಕ್ರೇನ್ ಯುದ್ಧ ನಡೀತಾ ಇದೆ, ಲಕ್ಷಾಂತರ ಜನರು ಸಾಯ್ತವ್ರೆ, ಊಟ ಇಲ್ಲ, ತಿಂಡಿ ಇಲ್ಲ, ಮಕ್ಕಳೆಲ್ಲ ಕಿರೋ ಅಂತ ಕಿರ್ಚ್ತಾ ಇರ್ತಾರೆ. ಮನುಷ್ಯನಿಗೆ ಹೆಂಗ್ ಸಾಧ್ಯ ಆ ದ್ವೇಷವನ್ನ ಸಾಧಿಸೋದಕ್ಕೆ? ಒಂದ್ ನಾಯಿ ಮರಿ ಕಿರ್ಚ್ಕೊಂಡ್ಬಿಟ್ರೆ ಓಡೋಯ್ತೀವಿ ನಾವು, ಯಾರು ಹೊಡೆದ್ಬಿಟ್ರೆ ಯಾಕೆ ಹೊಡೆದೋ ಅಂತ ಬೈತೀವಿ. ಇದು ಮಾನವನ ಸಹಜ ಗುಣ. ಆದ್ರೆ ಇದೇ ಮಾನವ ನಿಂತ್ಕೊಂಡು ಮಷಿನ್ ಗನ್ ಇಟ್ಕೊಂಡು 106 ಜನರನ್ನ ಸಾಯಿಸ್ತಾ ಇರ್ತಾನಲ್ಲ, ಹೆಂಗ್ ಸಾಧ್ಯ ಆಯ್ತದೆ? ಮಕ್ಕಳು ತಮ್ಮ ಮನೇಲಿ ಕೋಳಿ ಕೊಯ್ತಾ ಇದ್ರೆ ಅಳುವ ರೀಲ್ಸ್ ಗಳು ನೋಡ್ತಾ ಇದೀವಿ ನಾವು. ಇವರು ನಾಳೆ ದಿನ 106 ಜನರ ಆಹುತಿಯನ್ನ ತೆಗೆದುಕೊಳ್ಳುವಂತ ಟೆಕ್ನಾಲಜಿಯನ್ನ ಕಂಡುಹಿಡಿತಾರೆ. ಎಷ್ಟು ಮನುಷ್ಯನ ಗುಣವಲ್ಲದ ಈ ಗುಣಕ್ಕೆ ಹೆಂಗೆ ಮನುಷ್ಯ ಮನಸ್ಸೋಲ್ತಾ ಇದ್ದಾನೆ? ಇವನ್ಗೇನಕ್ ಬೇಕಿತ್ತು ಅಣುಬಾಂಬು? ಇವನ್ಗೇನಕ್ ಬೇಕಿತ್ತು ಆ ಅಸ್ತ್ರ? ವಿಮಾನಗಳು ಏನಕ್ ಬೇಕಿತ್ತು ಇವನ್ಗೆ? ಆ ಯುದ್ಧ ವಿಮಾನಗಳು ಏನಕ್ ಬೇಕಿತ್ತು? ಇದಕ್ಕೋಸ್ಕರ ಡಿಗ್ರಿಗಳನ್ನು ಮಾಡಿ, ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕೊಲೆ ಮಾಡುವುದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಓದ್ಬೇಕಾಗಿತ್ತ? 4 ಜನ ಬಡವ್ರ ಮೇಲೆ ಬಾಂಬ್ ಎತ್ತಾಕೋದಕ್ಕೆ ಇಷ್ಟೊಂದು ಡಿಗ್ರಿಗಳು ಮಾಡ್ಬೇಕಾಗಿತ್ತ? ಗಂಟಾನ್ಗಟ್ಲೆ ಲ್ಯಾಬ್ ಅಲ್ಲಿ ಕುತ್ಕೊಂಡು ಇನ್ವೆನ್ಷನ್ ಮಾಡ್ಬೇಕಾಗಿತ್ತ? ಕೇವಲ ಸಾಯಿಸುವುದಕ್ಕೋಸ್ಕರ, ಏನನ್ನಾದ್ರೂ ಕಟ್ಟುವುದಕ್ಕೋಸ್ಕರ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ರೆ ಗ್ರೇಟ್ ಅನ್ಬೋದಿತ್ತಪ್ಪ. ತಾನೇ ಕಟ್ಟಿರುವುದನ್ನ ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡ್ಬಿಡ್ತಾನಲ್ಲ. ಅಷ್ಟೊಂದು ಶತ್ರುತ್ವ ನಿಜವಾಗ್ಲೂ ಮನುಷ್ಯನಿಲ್ಲ. ಆದ್ರೆ ಮನುಷ್ಯ ಒಂದ್ ಸಣ್ಣ ಒಂದು ದ್ವೇಷಕ್ಕೆ ಬಲಿಯಾಗ್ಬಿಟ್ರೆ ಅವನ್ಗ ಆಮೇಲೆ ಪರಿವೇ ಇರುವುದಿಲ್ಲ ಅದ್ ಯಾವ ಕಡೆಗೆ ಹೋಗ್ತಾ ಇದೆ ಅಂತ. ಆರ್ಗ್ಯುಮೆಂಟ್ ಗೆಲ್ಬೇಕು, ಯುದ್ಧ ಗೆಲ್ಬೇಕು, ವಾದ ಗೆಲ್ಬೇಕು, ಅದು ಯಾವ ಮಟ್ಟಕ್ಕೆ ಹೋದ್ರು ಸರಿಯೇ. ಏನಂತೀರಿ ಕನ್ಸೋರ? 2ನೇ ದೃಶ್ಯದಲ್ಲಿ 2 ಕಿಂಕರರು ಏನಾಗಿದೆ, ಅವರ ಟೀಮ್ನವ್ರನ್ನ ಹುಡುಕ್ತಾ ಇದ್ದಾರೆ. ಅವ್ರು ಏನೇನ್ ಮಾತುಗಳನ್ನ ಆಡ್ಕೊಳ್ತಾರೆ ಅಂತ ಎಲ್ಲರ ನೋವನ್ನು ಇದರಲ್ಲಿ ಕುವೆಂಪು ಅವರು ವರ್ಣಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ದೃಶ್ಯ 2 ಸ್ಮಶಾನ ಕುರುಕ್ಷೇತ್ರದ ಮತ್ತೊಂದು ಭಾಗ.